ಜಿದ್ದಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇದು ಮೇಲ್ನೋಟಕ್ಕೆ ಸಿಬಿಐ ವರ್ಸಸ್ ಮಮತಾ ಸಂಘರ್ಷ ಅಂತ ಕಾಣ್ತಾ ಇದೆ. ಆದರೆ ಇದು ನೇರವಾಗಿ 2019ರ ಸಮರದ ಸೇನಾನಿಗಳ ಯುದ್ಧ ಅಂತ ಗೊತ್ತಾಗ್ತದೆ. ಪ್ರಧಾನಿ ನರೇಂದ್ರ ಮೋದಿ ವರ್ಸಸ್ ಮಮತಾ ಬ್ಯಾನರ್ಜಿ. ಸೊ ಸಿಬಿಐ ನಮ್ಮ ಅನುಮತಿ ಇಲ್ಲದೆ ದಾಳಿ ಮಾಡಿರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಅಂತೇಳಿ ಈಗ ಮಮತಾ ಬ್ಯಾನರ್ಜಿ ಶುರು ಮಾಡಿರುವ ಧರಣಿ 24 ಗಂಟೆ ಪೂರೈಸಿದೆ. ಇದು ಫೆಬ್ರವರಿ 8ರವರೆಗೂ ಕೂಡ ಮುಂದುವರಿಯುತ್ತೆ. ಹಾಗಿದ್ರೆ 2019ರ ಈ ಸಮರದಲ್ಲಿ ಒಂದು ಕಡೆ ಮಹಾಗಠಬಂಧನ ಮಮತಾ ಪರ ನಿಂತಿದ್ರೆ ಮೋದಿ ಅವರು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದು ಬಿಜೆಪಿ ಹೇಳ್ತಾರೆ. ಹಾಗಿದ್ರೆ ಈ ಒಂದು ಮೋದಿ ಮಮತಾ ವಾರ್ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ, ಇದೇ ಇವತ್ತಿನ ಚರ್ಚೆ. ಮೋದಿ ಮಮತಾ ವಾರ್. ಸೊ ಈಗಲೂ ಕೂಡ ಮಮತಾ ಬ್ಯಾನರ್ಜಿ ಧರಣಿ ಮುಂದುವರೆದಿದೆ. ಪೊಲೀಸ್ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ, ವಿವಿಧ ಪಕ್ಷಗಳ ನಾಯಕರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಮೋದಿ ಮಮತಾ ವಾರ್ ತಾರಕಕ್ಕೇರಿದೆ. ಸೊ ತಾರಕಕ್ಕೇರಿದೆ. ಮಮತಾ ವರ್ಸಸ್ ಸಿಬಿಐ ಸಂಘರ್ಷ. ಈಗಲೂ ಕೂಡ ಮಮತಾ ಬ್ಯಾನರ್ಜಿ ಧರಣಿಯನ್ನ ಮುಂದುವರಿಸಿದ್ದಾರೆ. ನಿನ್ನೆ 6 ಗಂಟೆಯಿಂದ ಶುರುವಾದ ಧರಣಿ ಸತತ 24 ಗಂಟೆಯಿಂದಲೂ ಕೂಡ ಅದು ಮುಂದುವರೆದಿದೆ. ಈಗಲೂ ಕೂಡ ಧರಣಿ ಮುಂದುವರೆದಿದೆ. ಅದು ಫೆಬ್ರವರಿ 8ರವರೆಗೆ ಮೋದಿ ವರ್ಸಸ್ ಮಮತಾ ಸಂಘರ್ಷವಾಗಿ ಈಗ ಅದು ಬದಲಾಗಿ ಹೋಗಿದೆ. ಇದು ಕೇಂದ್ರ ಸರ್ಕಾರದ ವಿರುದ್ಧ, ಸಿಬಿಐ ವಿರುದ್ಧ ಅಂತ ಹೇಳ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಈಗ ರಾಷ್ಟ್ರಪತಿ ಆಳ್ವಿಕೆಯ ನೆರಳು ಕಾಣ್ತಾ ಇದೆ. ಹಾಗಿದ್ರೆ ಮಮತಾ ಜೊತೆ ಧರಣಿಗಿಳಿದರೆ ಪೊಲೀಸ್ ಅಧಿಕಾರಿಗಳು, ಹಾಗಿದ್ರೆ ಕಾನೂನು ಸುವ್ಯವಸ್ಥೆಯ ರಕ್ಷಣೆ ಯಾರು? ಸೊ ಈಗಾಗಲೇ ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೇಂದ್ರ ಗೃಹ ಇಲಾಖೆ ಕಳಿಸಾಗಿದೆ. ಸೊ ರಾಜ್ಯದಲ್ಲಿ ಈಗ ಒಂದು ರೀತಿ ಕಾನೂನು ಸುವ್ಯವಸ್ಥೆಯ ಒಂದು ಪ್ರಶ್ನೆ ಎದ್ದು ಕಾಡ್ತಾ ಇದೆ. ಸೊ ಫೆಬ್ರವರಿ 8ರವರೆಗೂ ಕೂಡ ಮಮತಾ ಬ್ಯಾನರ್ಜಿ ಧರಣಿಯನ್ನು ಮುಂದುವರಿಸ್ತಾ ಇದ್ದಾರೆ. ದೀದಿ ಪರ ನಿಂತಿವೆ 20ಕ್ಕೂ ಹೆಚ್ಚು ಪಕ್ಷಗಳು, ಮತ್ತೆ ವಿವಿಧ ಪ್ರಾದೇಶಿಕ ಪಕ್ಷಗಳು, ಕಾಂಗ್ರೆಸ್, ಜೆಡಿಎಸ್, ಎಸ್ಪಿ, ಬಿಎಸ್ಪಿ, ಆಮ್ ಆದ್ಮಿ, ಡಿಎಂಕೆ, ಹಾಗೇನೆ ಟಿಡಿಪಿ. ಸೊ ಬಹಳಷ್ಟು ಪಕ್ಷಗಳು ಕೂಡ ಬೆಂಬಲ ಕೊಟ್ಟಿವೆ. ವಿಶೇಷ ಏನಂದ್ರೆ ಬಿಜೆಪಿ ನಾಯಕ ಯಶವಂತ್ ಸಿನ್ಹಾ, ಹಾಗೇನೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ರಾಜ್ ಠಾಕ್ರೆ, ಹಾಗೆ ನವೀನ್ ಪಟ್ನಾಯಕ್ ಬಿಹಾರ್, ಒಡಿಶಾದ ಚೀಫ್ ಮಿನಿಸ್ಟರ್. ದೀದಿಗೆ ಈಗಾಗಲೇ ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ನೇರವಾಗಿ ಬಂದು ಬೆಂಬಲ ಕೊಟ್ಟಿದೆ. ಮಮತಾ ಧರಣಿ ಬೆನ್ನಲ್ಲೇ ರಾಜ್ಯಪಾಲರಿಂದ ಈಗ ಕೇಂದ್ರಕ್ಕೆ ವರದಿ ಕೂಡ ಹೋಗಿದೆ. ಸೊ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಿಬಿಐ ಸಲ್ಲಿಸಿದೆ. ನಾಳೆ ಬೆಳಿಗ್ಗೆ 10:30ಕ್ಕೆ ಸಿಬಿಐ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಬರುತ್ತೆ. ಚೀಫ್ ಜಸ್ಟಿಸ್ ರಂಜನ್ ಗೊಗೊಯ್ ನೇತೃತ್ವದ ಸದಸ್ಯ ಪೀಠ ಬೆಳಿಗ್ಗೆ 10:30ಕ್ಕೆ ಅರ್ಜಿಯ ವಿಚಾರಣೆಯನ್ನು ಕೈಗೊಳ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ ಅಂತ ನೆಟ್ಟಿದೆ. ಸೊ ಒಂದ್ ಕಡೆ ಪೊಲೀಸ್ ಹಾಗೆಯೇ ಸಿಬಿಐ ಸಂಘರ್ಷ ಅಂತ ಹೇಳ್ತಾ, ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ವರ್ಸಸ್ ಮೋದಿಯ ಸಂಘರ್ಷ ಅಂತೇಳಿ ಈಗಾಗಲೇ ಕಂಡು ಬರ್ತಾ ಇದೆ. 2019ರ ಚುನಾವಣಾ ಮಹಾಸಮರದ ಝಲಕ್. ಇದನ್ನು ಪೊಲಿಟಿಕಲ್ ಡ್ರಾಮಾ ಅಂತ ಕೂಡ ಹೇಳಾಗ್ತಾ ಇದೆ. ಸೊ ಒಂದು ರೀತಿಯ ಫೆಡರಲ್ ಸಿಸ್ಟಮ್ಗೆ ಧಕ್ಕೆ ಅಂತೇಳಿ ಮಮತಾ ಹೇಳ್ತಾರೆ, ಬಿಜೆಪಿ ಹೇಳುತ್ತೆ ತಪ್ಪು ಮಾಡಿರೋರು ಜೈಲಿಗೆ ಹೋಗ್ತಾರೆ, ತಪ್ಪು ಮಾಡಿರೋರು ಸಿಗಾಕೊಳ್ತಾರೆ, ನಿಮ್ಗೆ ಯಾಕೆ ಭಯ ಅನ್ನುವಂಥದ್ದು. ಸಿಬಿಐ ವರ್ಸಸ್ ಮಮತಾ ಸಂಘರ್ಷ ಯಾನೇ ಮಮತಾ ವರ್ಸಸ್ ಮೋದಿ ಸಂಘರ್ಷವಾಗಿ ಏನು ರೂಪ ಕೊಟ್ಟಿದೆ. ಈಗಾಗಲೇ ಧರಣಿ ಮುಂದುವರೆದಿದೆ. ಸೊ ವಿವಿಧ ರಾಜಕೀಯ ಪಕ್ಷಗಳು ಬಹಿರಂಗವಾಗಿಯೇ ಬೆಂಬಲ ಸೂಚಿಸಿದವೆ. ಸೊ ಈ ಒಂದು ಪ್ರಕರಣ ರಾಜಕೀಯವಾಗಿ ಹಾದಿ ಬೀದಿಯಲ್ಲಿ ತರುವ ಮೂಲಕ ಚುನಾವಣೆಯಲ್ಲಿ ವೋಟ್ಗಳನ್ನು ಪಡೀಲಿಕ್ಕೆ ಮಮತಾ ಇಂಥದ್ದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಆರೋಪ. ಸೊ ಈ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ 24 ಗಂಟೆ ಇದ್ದ ಧರಣಿ ಮುಂದುವರಿಸಿದ್ದಾರೆ ಮಮತಾ ಬ್ಯಾನರ್ಜಿ. ಸೊ ಮಮತಾ ಬ್ಯಾನರ್ಜಿ ದೇವೇಗೌಡರಿಂದ ಹಿಡಿದು ರಾಹುಲ್ ಗಾಂಧಿ ಎಲ್ಲ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬಿಜೆಪಿ, ಕಾಂಗ್ರೆಸ್, ವಿವಿಧ ಪಕ್ಷಗಳು ಕೂಡ ರಿಯಾಕ್ಟ್ ಮಾಡಿದ್ದಾವೆ. ಬಿಜೆಪಿ ವಾದ ಏನು ಕೇಳೋಣ. ममता जी दो एमपीज की गिरफ्तारी पर खामोश रहती हैं. वो एक पुलिस कमिश्नर 89 बैच के आईपीएस अफसर की गिरफ्तारी पर इतनी व्याकुल क्यों हो गई, देश जानना चाहता है. The total suspicious circumstances surrounding all this clearly indicates that this police commissioner knows a lot. And every such attempt by a political party's worker, such as the BJP's worker, is being stifled. And it is an irony that the Chief Minister herself is screaming, saying, "Oh, democracy is under threat." इसमें केंद्र राज्य का कोई संबंध नहीं है. ये इस राज्य में पूरी इमरजेंसी है, और जैसे हमने इंदिरा जी की इमरजेंसी फेंकी, ऐसी इनकी भी फेंक देंगे लोग, और हम लड़ेंगे इसके खिलाफ पार्टी करके. ಸೊ ಇದು ಬಿಜೆಪಿ ಕೇಂದ್ರ ಆಡಳಿತಾರೂಢ ಪಕ್ಷದ ವಾದ. ಆದರೆ ಇನ್ನು ಮಹಾಗಠಬಂಧನ ನಾಯಕರಾದಂಥ ಅಖಿಲೇಶ್ ಯಾದವ್, ಮತ್ತೊಂದು ಕಡೆ ಫಾರೂಕ್ ಅಬ್ದುಲ್ಲಾ, ಬಹಳಷ್ಟು ನಾಯಕರು ಕೂಡ ಮಾತನಾಡಿದ್ದಾರೆ. पूरे के पूरे देश के संघीय ढांचे के ऊपर ये प्रहार है. हर राज्य के अंदर लोगों ने चुन के सरकार भेजी है. उस चुनी हुई सरकार का अपना दायरा है. अगर इस तरह से केंद्र सरकार के पूरी मशीनरी को दुरुपयोग करके प्रधानमंत्री जी किसी भी सीबीआई को भेज देंगे, इनकम टैक्स को भेज देंगे, ईडी को भेज देंगे, वहां की मशीनरी को
ध्वस्त कर देंगे, वहां के अफसरों को डराने की कोशिश करेंगे, लोकल पुलिस को डराने की कोशिश करेंगे, ये देश नहीं बचने वाला। मैंने तो बार बार बोला है कि मोदी और अमित शाह की जोड़ी इस देश के लिए सबसे बड़ा खतरा है। अगर हम इस देश को बचाना चाहते हैं तो हमें इस जोड़ी को किसी भी हालत में इस चुनाव में हराना पड़ेगा। भारत को बड़ा देश बनाना चाहते हैं, लेकिन आप क्या कर रहे हैं? सीबीआई से विपक्ष को दबा रहे हैं। क्या दुनिया में ऐसे लोकतंत्र में होता है क्या? क्या इन्हें कहा कि हम लोग कितनी नौकरियां देंगे साल में? क्या किया? किसानों के लिए क्या किया? क्या 600 रुपए से किसान बच जाएगा? मैं समझता हूं बहुत अच्छा किया। They are not masters of this country. People of this country are the masters. ಇನ್ನು ಕರ್ನಾಟಕದಿಂದಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಿಎಂ ಸಿದ್ದರಾಮಯ್ಯ, ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷ ನಾಯಕರು ಕೂಡ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇಡೀ ಲೋಕಸಭೆಯ ಮತ್ತೊಂದು ಕಡೆ ರಾಜ್ಯಸಭೆಯ ಕಲಾಪ ಈ ಒಂದು ವಿಚಾರದಲ್ಲಿ ಬಲಿಯಾಯಿತು. ಸೊ ಮೂವರು ಮಾತಾಡಿದ್ದಾರೆ. कि ये सरकार सीबीआई को एक हथियार बनाकर सभी अपोजिशन लीडर को खत्म करना चाहती है और अपोजिशन पार्टियों को खत्म करके एक ऑटोक्रेटिक गवर्नमेंट लाने की कोशिश कर रहे हैं। जो कोई भी अगर अन्याय के खिलाफ आवाज उठाता है उसको दबाने की कोशिश हो रही है। कि कौन सा कानून ऐसा बोलता है कि रात के 7 बजे जाकर आप एक पुलिस ऑफिसर को अरेस्ट करें और एक आदमी नहीं 40 लोग जाकर अगर अटैक करते हैं, इसको क्या कहें? सिर्फ बंगाल में नहीं, ये बात लखनऊ में हो गई है, उत्तर प्रदेश में हुई है, कर्नाटक में हो रही है, चेन्नई में हो रही है। हर जगह जहां पर उनके खिलाफ जो पार्टियां हैं वो सभी के ऊपर वो अन्याय और अत्याचार और कर रहे हैं। When Modi went and attacked so badly, he himself has created ample scope. How this machinery is going to be used, the government headed by Narendra Modi sir. ಬಟ್ ಯಾರೇ ಆಗಲಿ ಈ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೋಬಾರ್ದು. ಸಿಬಿಐ ಇರ್ಬೋದು, ಐಟಿ ಇರ್ಬೋದು, ಇಡಿ ಇರ್ಬೋದು, ಯಾವುದನ್ನು ಕೂಡ ದುರ್ಬಳಕೆ ಮಾಡ್ಕೋಬಾರ್ದು. ಇಲ್ಲ, ಅವರೇ ಅರಾಜಕತೆ ಮಾಡ್ತಾ ಇರೋರು. ನರೇಂದ್ರ ಮೋದಿ ಅವರೇ ಅರಾಜಕತೆ ಉಂಟು ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಯಾರ್ದೋ ನಿಮ್ ಮನೆ ಮೇಲೆ ಸುಮ್ಮನೆ ಸಿಬಿಐನವ್ರು ಬಂದು ದಾಳಿ ಮಾಡ್ಬಿಟ್ರೆ ನೀವು ಸುಮ್ಮನೆ ಇರ್ಬೇಕಾ? ಅಲ್ಲಪ್ಪ, ನಿನ್ ಮನೆ ಸುಮ್ಮನೆ ದುರುದ್ದೇಶದಿಂದ ನಿನ್ಗೂ ನಮಗೂ ಆಗಲ್ಲ. ಪೊಲಿಟಿಕಲ್ ಆಗಿ ನಿನ್ ಮನೆ ರೈಡ್ ಮಾಡ್ಬಿಡ್ಬೋದಾಗಾರೆ. ಸೊ ಇದು 2019 ಮಹಾಸಮರಕ್ಕೆ ಮುನ್ನ ಶುರು ಆಗಿರತಕ್ಕಂಥ ಸಂಘರ್ಷ. ಇದನ್ನ ರಾಜಕೀಯ ಸಂಘರ್ಷ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಒಂದು ಕಡೆ ಮಮತಾ ಬ್ಯಾನರ್ಜಿ ಬಹುದೊಡ್ಡ ಮಹಾಗಠಬಂಧನ್ ರ್ಯಾಲಿ ಆದ ನಂತರ ಮೋದಿಯವರ ರ್ಯಾಲಿ ಆಗುತ್ತೆ. ಸೊ ಅದಾದ ನಂತರ ಮೋದಿಯವರ ರ್ಯಾಲಿಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಪ್ರಚಾರಕ್ಕೆ ಬಂದರೆ ಅವರನ್ನ ಕೆಳಗಿಳಿಯಕ್ಕೆ ಬಿಡಲ್ಲ. ಸೊ ಹೀಗಾಗಿ ಇದು ಒಂದು ರೀತಿಯ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆನ, ಅರಾಜಕತೆಯ ಪ್ರಶ್ನೆನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಸೊ ಇದಕ್ಕೆ ಎರಡೂ ರೀತಿಯ ವಾದಗಳು. ಒಂದು ಕಡೆ ಬಿಜೆಪಿ ಹೇಳ್ತಕ್ಕಂಥ ವಾದ, ಒಂದು ಕಡೆ ಮಮತಾ ಬ್ಯಾನರ್ಜಿ. ಸೊ ಬಿಜೆಪಿ ಏನ್ ಹೇಳುತ್ತೆ, ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ಹೇಳ್ತಾ ಇದ್ದಾರೆ. ಸಿಬಿಐ ಚೂ ಬಿಟ್ಟು ಕೇಂದ್ರ ನಮ್ಮ ವಿರುದ್ಧ ಶೇಡ್ ತೀರಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಮಮತಾ ವಾದ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಮಮತಾಗೆ ನಂಬಿಕೆನೇ ಇಲ್ಲ ಅಂತ ಬಿಜೆಪಿ ಹೇಳುತ್ತೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನೋಡಿ ಬಿಜೆಪಿಗೆ ನಂಬಿಕೆನಿಲ್ಲ, ಪ್ರಜಾಪ್ರಭುತ್ವ ಕತ್ತಿ ಸಿಗ್ತಾ ಇದೆ ಅನ್ನುವಂಥದ್ದು ಮಮತಾ ವಾದ. ಇನ್ನು ಬಿಜೆಪಿ ಹೇಳೋದು ಸಿಬಿಐ ತನಿಖೆಯಿಂದ ಟಿಎಂಸಿ ಓಡ್ ಹೋಗ್ತಾ ಇದೆ. ಯಾಕೆ ಹೆದರ್ತಾ ಇದೆ ಟಿಎಂಸಿ? ಬಿಜೆಪಿ ಇತರ ಸರ್ಕಾರಗಳನ್ನು ಸಿಬಿಐನಿಂದ ಹೆದರಿಸ್ತಾ ಇದೆ, ಸಿಬಿಐ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅನ್ನೋಂಥದ್ದು ಮಮತಾ ವಾದ. ತನಿಖೆ ನಡೆಸಲು ಮೊದಲು ಅವಕಾಶ ಕೊಡಿ, ಆಮೇಲೆ ನಿಮ್ಮ ವಾದ ಮಂಡಿಸಿ ಅನ್ನುವಂಥದ್ದು ಬಿಜೆಪಿ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಸಿಬಿಐ ಅನ್ನುವಂಥದ್ದು ಟಿಎಂಸಿ ವಾದ, ಮಮತಾ ವಾದ. ಇನ್ನು ಬಿಜೆಪಿ ಬೆಳವಣಿಗೆಯಿಂದ ಏನು ಬೆಂಗಾಲದಲ್ಲಿ ಬಿಜೆಪಿ ಬೆಳೀತಾ ಇದೆ, ಅದರಿಂದ ನಡುಕ ಆಗಿದೆ ಮಮತಾಗೆ. ಮೋದಿಯಿಂದ ಒಕ್ಕೂಟ ವ್ಯವಸ್ಥೆಗೆ ಹಾನಿ ಆಗ್ತಾ ಇದೆ, ತನಗೆ ಆಗದಿರೋ ಸರ್ಕಾರಗಳನ್ನು ಹತ್ತಿಕ್ತಾ ಇದೆ ಅನ್ನೋಂಥದ್ದು ಮಮತಾವಾದ. ಸಿಬಿಐ ಮೂಲಕ ಯಾರನ್ನು ನಾವು ಎದುರಿಸ್ತಾ ಇಲ್ಲ, ಸಿಬಿಐ ಅಸ್ತ್ರದಿಂದ ನಮ್ಮನ್ನ ಹೆದರಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಮತಾವಾದ. ಇನ್ನು ಬಿಜೆಪಿ ಹೇಳೋದು ಮಮತಾ ಬೆಂಬಲಿಸಿ ಭ್ರಷ್ಟರೆಲ್ಲ ಈಗ ಒಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿ. ನಿಮ್ಮಿಂದಾಗಿ ನಾವು ಸಂವಿಧಾನ ದೇಶ ಉಳಿಸಕ್ಕೆ ಒಂದಾಗ್ತಾ ಇದೆ ಅನ್ನುವಂಥದ್ದು ಮಮತಾವಾದ. ಇನ್ನು ರಾಜಕೀಯ ವಿರೋಧಿಗಳಿಗೆ ರಾಜ್ಯದಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ, ಇದ್ಯಾವ ರಾಜಕೀಯ, ಯಾವ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬಿಜೆಪಿಯ ರಾಜಕೀಯ ಆಟಕ್ಕೆ ಇಲ್ಲಿ ಅವಕಾಶ ಕೊಡಲ್ಲ, ನೀವು ಧರ್ಮ ಜಾತಿ ಹೆಸರಲ್ಲಿ ದಂಗೆ ಹಬ್ಬಿಸ್ತೀರಿ ಅನ್ನೋದು ಮಮತಾವಾದ.
ಹಾಗಾದ್ರೆ ಈಗ ಹೇಳುವಂತ ಪ್ರಶ್ನೆ, ಈ ರಾಜಕೀಯ ಸಂಘರ್ಷ, ಈ ಕಾನೂನಿನ ಸಂಘರ್ಷ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿಯ ಆಡಳಿತ ಜಾರಿಯಾಗುತ್ತಾ? ಸೊ ಇದು ದೊಡ್ಡ ಕ್ವಶನ್. ಈ ಒಂದು ಪ್ರಶ್ನೆ ಜೊತೆಗೆ ಚರ್ಚೆಯನ್ನು ಶುರು ಮಾಡ್ತಿರೋದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರು ಮಾಜಿ ಶಾಸಕರಂತ ಎಸ್.ಸಿ. ನಂಜನಮಠ ಹಾಗೆ ಮೈಸೂರಿನಿಂದ ಬಿಜೆಪಿ ನಾಯಕರು ವಕ್ತಾರದಂತ ಗೋ ಮಧುಸೂದನ್ ಹಾಗೆ ದೆಹಲಿಯಿಂದ ಕಾಂಗ್ರೆಸ್ನ ಸಂಸದಂತ ವಿ.ಎಸ್. ಉಗ್ರಪ್ಪ ಕೂಡ ಜನಕ್ತಿದ್ದಾರೆ. ಸೊ ಮೊದಲಿಗೆ ನಾನು ಮಧುಸೂದನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮಗೆ ಆಗದೇ ಇರೋ ಸರ್ಕಾರಗಳನ್ನ ಹತ್ತಿಕ್ಕಲಿಕ್ಕೆ ಕಾನೂನು ಸುವ್ಯವಸ್ಥೆ ಅರಾಜಕತೆ ನೆಪ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಹೊರಟಿದ್ದೀರಿ ಅನ್ನುವಂತ ಒಂದು ಆರೋಪ ಇದೆ. 60 ಸೆಕೆಂಡ್. ಈ ಹಗರಣಗಳು ಪ್ರಾರಂಭವಾಗಿದ್ದು ಭಾರತೀಯ ಜನತಾ ಪಾರ್ಟಿಯ ಅವಧಿಯಲ್ಲಿ ಅಲ್ಲ, ಇದು 2014ಕ್ಕೆ ಮುಂಚೆ ನಡೆದಂತಹ ರಾಷ್ಟ್ರಪತಿ ಆಳ್ವಿಕೆಗೆ ತಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ರೋಸ್ ವ್ಯಾಲಿ ಹಗರಣ ಇರಬಹುದು, ಈ ತರದ ಎಲ್ಲಾ ಹಗರಣಗಳು ಇರುವಂತದ್ದು ಸುಮಾರು 10-20 ಲಕ್ಷ ಜನರಿಗೆ ಸೇರಿದಂತ 40ರಿಂದ 50 ಸಾವಿರ ಕೋಟಿ ರೂಪಾಯಿಗಳ ಹಗರಣ ನಡೆದಿರುವಂತದ್ದು. ಇದು ಈ ಹಗರಣದಲ್ಲಿ ಈ ಹಗರಣ ಈಚೆ ಬರ್ತಿದ್ದಾಗೇನೆ 2013ರಲ್ಲೇನೆ ಮಮತಾ ಬ್ಯಾನರ್ಜಿ ಯಾವ ವ್ಯಕ್ತಿಯ ಬಗ್ಗೆ ಈಗ ನಡೀತಾ ಇದೆ ಚರ್ಚೆ, ಈ IPS ಆಫೀಸರ್ ನೇತೃತ್ವದಲ್ಲಿ ಒಂದು ಜಾಂಚ್ ಕಮಿಟಿಯನ್ನು ಮಾಡ್ತಾರೆ, ಒಂದು ತನಿಖಾ ಏಜೆನ್ಸಿಯನ್ನು ಮಾಡ್ತಾರೆ. ಆ ವ್ಯಕ್ತಿ ರಿಪೋರ್ಟ್ ಕೊಡೋದಕ್ಕಿಂತ ಮುಂಚೆನೆ ಕಾಂಗ್ರೆಸ್ನವರು ಮತ್ತೆ ಕಮ್ಯುನಿಸ್ಟರು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇದರಲ್ಲಿ ತೃಣಮೂಲ ಕಾಂಗ್ರೆಸ್ನ ಹಸ್ತಕ್ಷೇಪ ಇದೆ, ನಾಯಕರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇವ್ರ ಕಡೆಯಿಂದ ನ್ಯಾಯ ಸಿಕ್ಕಲ್ಲ. ಚರ್ಚೆ ಮಾಡ್ತೀನಿ. ನನ್ನ ಪ್ರಶ್ನೆಗೆ ಮೂಲಭೂತ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನಾನು ಬರ್ತೀನಿ. ನಂಜನಮಠ್ರೆ, ಇವತ್ತು ಕಾಂಗ್ರೆಸ್ ಕೂಡ ಹೇಳಿತ್ತು 20 ಲಕ್ಷ ಸಾಮಾನ್ಯ ಜನರ ದುಡ್ಡು ಲೂಟಿ ಆಗಿದೆ, ಅವರು ಜೈಲಿಗೆ ಹೋಗ್ಬೇಕನ್ನೋದು. ಇವತ್ತು ರಾಹುಲ್ ಗಾಂಧಿ ಸೇರಿದಂತೆ ದೇವೇಗೌಡರು ಎಲ್ಲರೂ ಹೇಳ್ತಾ ಇದ್ರಿ, ಇವತ್ತು CBI ಹೋಗಿದ್ದು ಒಕ್ಕೂಟಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನೋದು. ಹಾಗಿದ್ರೆ ಕಳ್ಳರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಅಲ್ಲಿ ಪ್ರಯತ್ನ ನಡೀತಾ ಇದೆಯಾ? 60 ಸೆಕೆಂಡ್. ಈ ವಿಷಯದಲ್ಲಿ ದಮನಕಾರಿ ಪ್ರವೃತ್ತಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸಂಶಯ ಬರ್ತದೆ. ಯಾಕೆ ಇಷ್ಟು ವರ್ಷಗಳ ಹಿಂದೆಯಿಂದ ಬಂದಿರತಕ್ಕಂಥ ಹಗರಣಕ್ಕೆ ಮಹಾಗಠಬಂಧನ ಮಾಡಿ ಯಶಸ್ವಿಯಾದ ತಕ್ಷಣವೇ ಇದಕ್ಕೆ ಇಳಿತಕ್ಕಂತಹದ್ದನ್ನು ಸಂಶಯಾಸ್ಪದವಾದಂಥ ಒಂದು ಸನ್ನಿವೇಶ ಸೇಡು ಇದು ಯಶಸ್ವಿಯಾಗಿ ಇಡೀ ದೇಶಾದ್ಯಂತ ಇರತಕ್ಕಂಥ ಪಾಟ್ನಾಯಕ್ ಇರ್ಬೋದು, ಫಾರೂಕ್ ಅಬ್ದುಲ್ಲಾ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, RJD ಇರ್ಬೋದು, ಬೇರೆ ಬೇರೆ ಪಕ್ಷಗಳು, ಮಾಯಾವತಿ, ಕೇಜ್ರಿವಾಲ್ ಇವರೆಲ್ಲ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಧೋರಣೆಯ ವಿಷಯದಲ್ಲಿ ಮಹಾಗಠಬಂಧನ ಮಾಡಿ ಪ್ರಜಾತಂತ್ರವನ್ನು ಉಳಿಸೋಣ ಅಂತಕ್ಕಂಥ ದೃಷ್ಟಿಕೋನದ ಒಂದು ಹೋರಾಟ ನಡೆದಿದೆ. ಅದರ ಬೆನ್ನಲ್ಲಿಯೇ ಈ ಕ್ರಮಕ್ಕೆ ಇಳಿದು ನೋಡಿದರೆ ಇದನ್ನು ಈಗಲೇ ಕತ್ತರಿಸಬೇಕು ಅಂತಕ್ಕಂತಹ ದೃಷ್ಟಿ ಇಟ್ಕೊಂಡು ಮೋದಿಯವರು ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಮೋದಿಯವರು ಇಡಬೇಕಾಗಿರ್ತಕ್ಕಂಥ ಈ ಹೆಜ್ಜೆ ಅವರಿಗೆ ಅಪಾಯಕಾರಿ. ಎಸ್ ಬಂದನ ಉಗ್ರಪ್ಪನವರೇ, ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ 2 ಸದನಗಳ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ ವಿರೋಧ ಪಕ್ಷಗಳು. ಸೊ ಹಾಗಿದ್ರೆ ಒಬ್ಬ ಪೊಲೀಸ್ ಕಮಿಷನರ್ಗೆ 4 ಬಾರಿ ಸಮನ್ಸ್ ಕೊಟ್ಟಾಗ್ಲೂ ಕೂಡ ವಿಚಾರಣೆಗೆ ಬರಲ್ಲ. ತಾವ್ ಹೇಳ್ತೀರಾ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ, ಅಲ್ಲಿ ಹೈಕೋರ್ಟ್ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಾ. ಅವ್ರು 160 ಪ್ರಕಾರ ಈಗಾಗಲೇ ಯಾರಿಗೆ ಬೇಕಾದ್ರೂ ಕೂಡ ನೋಟಿಸ್ ಕಳಿಸ್ಬೋದು, ಸಮನ್ ಮಾಡ್ಬೋದು. ಸೊ ಎಲ್ಲ ಒಂದು ಕಡೆ 2019 ಚುನಾವಣೆಗೆ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಕ್ ನಾವು ಮುಂದಾದ್ರ ಅನ್ನುವಂಥದ್ದು, ಅಂದ್ರೆ ಮೋದಿಯನ್ನ ಎದುರಿಸಲಿಕ್ಕೆ ಅಥವಾ ಮೋದಿಯನ್ನು ಎದುರಿಸಲಿಕ್ಕೆ. 60 ಸೆಕೆಂಡ್ ಉಗ್ರಪ್ಪನವ್ರು. ನೋಡಿ ಉಗಾರ್, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಕಡೆ ಲೆಜಿಸ್ಲೇಚರ್, ಇನ್ನೊಂದು ಕಡೆ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತು ಮೀಡಿಯಾ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಈ ದೇಶದ ಪ್ರತಿಯೊಬ್ಬ ಅಧಿಕಾರಿ ಇರ್ಬೋದು, ಪ್ರಜೆಗಳದ್ದಿರ್ಬೋದು, ಅವರ ಜವಾಬ್ದಾರಿ. ಇಲ್ಲಿ ಯಾವ ಇಶ್ಯೂ ಮೇಲೆ ಈಗಾಗಲೇ ನ್ಯಾಯಾಲಯಗಳ ಮುಂದೆ ಇರತಕ್ಕಂಥ ಸಂದರ್ಭದಲ್ಲಿ, ಅದರಲ್ಲೂ ಹೈಕೋರ್ಟಿನ ಆದೇಶ ಇಂಜಂಕ್ಷನ್ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇರತಕ್ಕಂಥದ್ದು. ಯಾವ CBI ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನ್ಯಾಯಾಲಯದ ಆದೇಶ ಇರತಕ್ಕಂಥ ಸಂದರ್ಭದಲ್ಲಿ ಆ ನ್ಯಾಯಾಲಯದ ಆದೇಶವನ್ನು ವೆಕೇಟ್ ಮಾಡಿಸ್ತಕ್ಕಂಥದ್ದನ್ನು ಮಾಡಿ ಆಮೇಲೆ ಇವರು ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಿದ್ರೆ, ಇಲ್ಲಪ್ಪ ಇವರ ಕಾನೂನು ರೀತಿಯ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯತೆ ಇತ್ತು. ಇದು ಒಂದು. ಎರಡನೇದು, ಒಬ್ಬ ಅಧಿಕಾರಿಯನ್ನ ಇಂಟ್ರಾಗೇಟ್ ಮಾಡೋವಂಥದ್ದಕ್ಕೋ ಅಥವಾ ಅವರನ್ನು ಸುಬರ್ದಿಗೆ ತೆಗೆದುಕೊಳ್ಳುವಂಥದ್ದಕ್ಕೆ
ಒಬ್ಬರೋ ಇಬ್ಬರೋ ಹೋಗೋ ಬದಲು 40 ಜನ ಅಧಿಕಾರಿಗಳು ಹೋಗ್ತಾರೆ ಅಂತಂದ್ರೆ ಇದರ ಅರ್ಥ ಏನಿದೆ? ನಾನು ಡಿಬೇಟ್ ಮಾಡ್ತೀನಿ ಉಗ್ರಪ್ಪನವ್ರೆ. ನೀವು ಎತ್ತಿರೋ ಪ್ರಶ್ನೆನ ನಾನು ನೇರವಾಗಿ ಬಿಜೆಪಿ ನಾಯಕರನ್ನು ಕೇಳ್ತೀನಿ, ಲಾಯರ್ ಕೂಡ ಮಾತಾಡ್ತಾರೆ. ಸೊ ಒಂದು ಬ್ರೇಕ್ ತಗೊಳ್ತಾರೆ. ಒಂದು ಸ್ಪಷ್ಟ ಆಗ್ತದೆ, ಸಿಬಿಐ ಸಂಘರ್ಷದ ಜೊತೆಗೇನೆ ಇದು ರಾಜಕೀಯ ದೊಡ್ಡ ಪ್ಲಾಟ್ಫಾರ್ಮ್ ಅಡಿ ಆಗ್ತದೆ. ಒಂದ್ ಕಡೆ ಮೋದಿ ನೇತೃತ್ವದ ಒಂದು ಫ್ರಂಟು, ಮತ್ತೊಂದು ಕಡೆ ಮಮತಾ ಇವತ್ತು ಧರಣಿ ಕೂತಿರ್ತಕ್ಕಂಥದ್ದು. ಅದು ಫೆಬ್ರವರಿ 8ರವರೆಗೆ ಮುಂದುವರಿಯುತ್ತೆ. ಅದರ ಅರ್ಥ ಸೊ ಅಲ್ಲಿವರೆಗೂ ಕೂಡ ಈ ವಿಚಾರ ಜೀವಂತವಾಗಿರುತ್ತೆ. ನಾಳೆ ಬೆಳಿಗ್ಗೆ 10 ಸಿಜಿಐ ರಂಜನ್ ಗೊಗೊಯ್ ನೇತೃತ್ವದಲ್ಲಿ ಸಿಬಿಐ ಸಲ್ಲಿಸಂತ ಮೋದಿ ಮಮತಾ ವಾರ್. ಇದು ಸಿಬಿಐ ಎಫೆಕ್ಟ್. ಮಧುಸೂದನ್ ತಾವು ಹೇಳ್ತಾ ಇದ್ರಿ, ಹೌದು, ಯಾರು ಉಪ್ಪು ತಿಂದಿದಾರೋ ನೀರು ಕುಡಿಬೇಕು. BSP SP ಅಲಯನ್ಸ್ ಮಾಡ್ಕೊಳ್ಳುತ್ತೆ, ಆಗ ಸಿಬಿಐ ಚೂ ಬಿಡ್ತೀರಿ. TDP ಅವರು ನಿಮ್ಮಿಂದ ಹೊರಗೆ ಬರ್ತಾರೆ, ಅಲ್ಲಿ ಸಿಬಿಐ ನಾನು ಬಿಟ್ಕೊಳ್ಳಲ್ಲ ಅಂತೇಳಿ ನಾಯ್ಡು ಹೇಳ್ತಾರೆ. ಇವತ್ತು ಮಮತಾ ಬ್ಯಾನರ್ಜಿ ಅವ್ರು ಕೋಲ್ಕತ್ತಾದಲ್ಲಿ ದೊಡ್ಡ ಮಹಾಗಠಬಂಧನ್ ರ್ಯಾಲಿ ಆಗುತ್ತೆ. ಪ್ರಧಾನಿಗಳು ತಮ್ಮ ರ್ಯಾಲಿಯಲ್ಲಿ ಹೇಳ್ತಾರೆ, ರಾಜಕುಮಾರ್ ಒಬ್ಬ ಆಫೀಸರು ಈ ಥರ ಹಗರಣದಲ್ಲಿದ್ದಾರೆ ಅಂತ ಹೇಳ್ತಾರೆ. ನಾಗೇಶ್ವರ ಇಂಟ್ರಿಮ್ ಡೈರೆಕ್ಟ್ರು, ಅವ್ರ ಅವಧಿ ಇವತ್ತಿಗೆ ನಿನ್ನೆಗೆ ಮುಗೀತು. ಯಾಕಂದ್ರೆ ಇವತ್ತು ಹೊಸ ರಿಷಿಕುಮಾರ್ನವರು ಡೈರೆಕ್ಟರ್ ಆಗಿದ್ದಾರೆ. ಸಮನ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಸಮನ್ ಕೊಟ್ಟು ಎಷ್ಟು ತಿಂಗಳಾಗಿದೆ? ಇದ್ರ ಮಧ್ಯೆ ಇಷ್ಟು ಅರ್ಜೆನ್ಸಿ ಇಲ್ದಿರೋದು. ನಿನ್ನೆ ಏನು ಅರ್ಜೆನ್ಸಿ ಅಂದರೆ ನಿಮ್ಮ ಉದ್ದೇಶ ಇರೋದು ಎದುರಾಳಿಗಳನ್ನು ಹಣಿಬೇಕು, ರಾಜಕೀಯವಾಗಿ ಮುಗಿಸಬೇಕು, ಪಕ್ಷವನ್ನು ಬೆಳೆಸಬೇಕು ಅನ್ನುವಂಥದ್ದು ನಿಮ್ಮ ಮೇಲೆ ಮಾಡಿರೋ ಆರೋಪ. ಅವರು ಮಮತಾ ಬ್ಯಾನರ್ಜಿ ನಾವು ಇದಕ್ಕೆ ಎದುರಲ್ಲ. ಮಸೂದ್ ಇಲ್ಲ, ಇದರಲ್ಲಿ ಸತ್ಯ ಇದೆ ಅಂತ ಅನ್ಸಲ್ಲ. ಇದು ಎಷ್ಟು ದೊಡ್ಡ ಹಗರಣ ಅಂತಂದ್ರೆ ಸುಮಾರು ಬಂಗಾಳ, ಒರಿಸ್ಸಾ, ಅಸ್ಸಾಂ ಮತ್ತು ನಾರ್ತ್ ಈಸ್ಟ್ ಈ ಎಲ್ಲ ಭಾಗಗಳಿಗೆ ಸೇರಿದಂತ 20 ಲಕ್ಷ ಜನರಿಗೆ ಸೇರಿದಂತ 40,000 ಕೋಟಿ ರೂಪಾಯಿಗಳ ಹಗರಣ ನಡೆದಿರುವಂತದ್ದು, ಇದು ಮೋಸ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ತನಕ ಅರೆಸ್ಟ್ ಆಗಿರುವಂತವ್ರು ಯಾರ್ಯಾರು ಅಂದ್ರೆ ಕುನಾಲ್ ಘೋಷ್ ಒಬ್ಬ MP, ಆ ನಂತರದಲ್ಲಿ ಸಂಜಯ್ ಬೋಸ್ ಒಬ್ಬ MP, ರಜತ್ ಮಜುಮ್ದಾರ್ ಎಕ್ಸ್ DGP, ಮದನ್ ಮಿತ್ರ ಎಕ್ಸ್ ಮಿನಿಸ್ಟರ್. 4 ಜನ ಅರೆಸ್ಟ್ ಆದಾಗ ದೀದಿ ಏನು ಮಾಡಲಿಲ್ಲ, ಸುಮ್ಮನೆ ಇದ್ರು. ಆದ್ರೆ ಯಾವ ವ್ಯಕ್ತಿ ಇದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದ, ಈ ವ್ಯಕ್ತಿ ರಾಜೀವ್ ಕುಮಾರ್, ಇವರನ್ನ ಮಾತ್ರ ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಹೊಸದಾಗಿ ನಡೆದಿರೋದಲ್ಲ, ಕಳೆದ 2 ವರ್ಷಗಳಿಂದ ಈ ವ್ಯಕ್ತಿ ತಾನು ಇನ್ವೆಸ್ಟಿಗೇಟ್ ಮಾಡಿದಂತ ಯಾವುದೇ ಫೈಲ್ನ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಸಹ ಇನ್ನು CBI ಅಧಿಕಾರಿಗಳಿಗೆ ಕೊಟ್ಟಿಲ್ಲ. 40 ಜನ ರಾತ್ರಿ ದಾಳಿ ಮಾಡ್ತೀರಿ, ನಾಶ ಮಾಡಿದ್ದಾರೆ. ಕಳೆದ ಕೇಳಿ ಪೂರ ಕೇಳಿ ಸರ್, ಕಳೆದ 13 ದಿನಗಳಿಂದ ಈ ವ್ಯಕ್ತಿ ತಲೆ ಮರೆಸ್ಕೊಂಡಿದ್ದಾನೆ. ಇವನ್ನ CBIನವರು ಹುಡುಕ್ತಾ ಇದ್ದಾರೆ. ಇವನ ಪರವಾಗಿ ದೀದಿ ನಿಂತ್ಕೋತಾರೆ ಅಂತಂದ್ರೆ, ಇವನ ಪರವಾಗಿ ಇಡೀ ಘಟಬಂಧನ್ ನಿಂತ್ಕೊಳ್ಳುತ್ತೆ ಅಂತಂದ್ರೆ, ಇದು ಘಟಬಂಧನವೋ ಅಥವಾ ಭ್ರಷ್ಟ ಬಂಧನವೋ? ಮುಕುಲ್ ರಾಯ್ ಕೂಡ ಶಾರದಾ ಚಿಟ್ ಹಗರಣದಲ್ಲಿ ಆರೋಪಿ. ಅವರು ನಿಮ್ಮ ಪಕ್ಷಕ್ಕೆ ಬಂದ್ರೆ ಇದ್ರ ಮೇಲೆ ಬಿಜೆಪಿ ಗಂಗಾ ನದಿನ ನಿಮ್ಮ ಪಕ್ಷಕ್ಕೆ ಬಂದ್ರೆ ಭ್ರಷ್ಟರೆಲ್ಲರೂ ಕೂಡ ಕ್ಲೀನ್ ಆಗಿ ಹೋಗ್ಬಿಡ್ತಾರೆ. ಮುಕುಲ್ ರಾಯ್ ಯಾರು? ಸುಪ್ರಿಯಾ ರಾಯ್ ಯಾರು? ಯಾರ ಮೇಲೂ ಏನೂ ಇಲ್ಲ. ನಮ್ಮ ಪಕ್ಷಕ್ಕೆ ಬಂದಿರುವಂತ ವ್ಯಕ್ತಿನೂ ಜೈಲಿನಲ್ಲಿ ಇದ್ದೇ ಬಂದಿದ್ದು. ಅವ್ರ ಬಗ್ಗೆ ನಾವೇನು ಹೇಳ್ತಾ ಇಲ್ಲ. ಅರೆಸ್ಟ್ ಮಾಡಬಹುದು. ನಮ್ಮ ಪಕ್ಷ ಯಾರು ಬಿಡ್ತೀವಿ ಅಂತಿಲ್ಲ. ಈಗ ಚೇಂಜ್ ಮಾಡ್ತಾ ಇರೋರು ತಮ್ಮ ಸ್ಟ್ಯಾಂಡ್ ನ ಕಾಂಗ್ರೆಸ್ನವರು. ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಕೇಸ್ ಹಾಕಿದ್ ಯಾರು? ಉಗ್ರಪ್ಪನವರೇ, ಲಾಲೂ ಪ್ರಸಾದ್ ಯಾದವ್ ಮೇಲೆ ಕೇಸ್ ಹಾಕಿದ್ ಯಾರು? ಉಗ್ರಪ್ಪರೇ, ಮಧುಸೂದನ್ ಹೇಳ್ತಾ ಇರೋದು ಒಂದ್ ನಿಮಿಷ ಹೆದರು ಬಿಟ್ಟಿದ್ರಿ ನೀವು. CBIಗೆ ಯಾಕೆ ಹೆದರ್ಬೇಕು? ಚಿಟ್ ಫಂಡ್ ಈಗ 2014 ರಾಹುಲ್ ಗಾಂಧಿ ಹೇಳಿದ್ದೇನು, 20 ಲಕ್ಷ ಬಡವರ ದುಡ್ಡು ಲೂಟಿ ಆಗಿದೆ, ಅವ್ರು ಜೈಲಿಗೆ ಹೋಗ್ಬೇಕು. ಇವರು ಮಂತ್ರಿಗಳು ಅರೆಸ್ಟ್ ಆದಾಗ ಮಮತಾ ಬೀದಿಗೆ ಬರಲಿಲ್ಲ, ಮಂತ್ರಿಗಳು MP ಅರೆಸ್ಟ್ ಆದಾಗ ಮಮತಾ ಬೀದಿಗೆ ಬರಲಿಲ್ಲ. ಈಗ ಯಾಕೆ ಬಂದಿದ್ದಾರೆ ಅಂದ್ರೆ ಅವರನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಳಕ್ಕೆ, ಪೊಲಿಟಿಕಲಿ ಪೋಲರೈಸ್ ಮಾಡಕ್ಕೆ ಮಮತಾ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ಬಿಜೆಪಿ ವಾದ. ಈಗ ನೋಡಿ, ಇವರೆಲ್ಲ ಬಹಳ ಸರ್ವಾಧಿಕಾರಿ ಪ್ರವೃತ್ತಿ ತೋರೋದ್ರಿಂದ ಎದುರಿದ್ದೀವಿ ಅಂತ ಅವ್ರೇನು ವಾದ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಜ, ಒಂದೊಂದು ಸಾರಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥ ನಾವು ಈ ರೀತಿಯ ಪ್ರವೃತ್ತಿಯನ್ನು, ಸರ್ವಾಧಿಕಾರಿ ಪ್ರವೃತ್ತಿಯನ್ನು BJPನವರು ತೋರ್ತಕ್ಕಂಥ ಸಂದರ್ಭದಲ್ಲಿ ಎದುರಲೇಬೇಕಾಗುತ್ತೆ. ಅದರ ಬಗ್ಗೆ ನಂದೇನು, ಅವ್ರು ಬಹುಶಃ ಸತ್ಯ ಹೇಳ್ತಾ ಇದ್ದಾರೆ.
ಈಗ ಇನ್ನೊಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಅವ್ರ ವಿರುದ್ಧ ಸಿಡಿದಿದ್ದಾರಲ್ಲ ಯಾರು BJPನವ್ರ ವಿರುದ್ಧ 5 ರಾಜ್ಯಗಳಲ್ಲಿ ಅವರಿಗೆ ಸೋಲುಂಟಾಗಿದೆ. ಕರ್ನಾಟಕ, UP ಬೈ ಎಲೆಕ್ಷನ್ಸಲ್ಲಿ ಸೋಲುಂಟಾಗಿದೆ. ಸೊ ಇದರಿಂದ ಹತಾಶರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಯಾರೆಲ್ಲ ಇವತ್ತು ರಾಜಕೀಯವಾಗಿ BJPನವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅದು ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ಅಥವಾ ಈವನ್ ಒರಿಸ್ಸಾದಲ್ಲಿರ್ಬೋದು, ಈ ಅನೇಕ ರಾಜ್ಯಗಳಲ್ಲಿ ಇವತ್ತು ರಾಜಕೀಯ ಸೇಡನ್ನು ಇವತ್ತು ತೀರಿಸ್ಕೊಳ್ತಕ್ಕಂಥ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮುಂದಾಗಿರುವಂಥದ್ದನ್ನು ನಿಜಕ್ಕೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ದೊಡ್ಡ ಮಾರಕ. ಸುಪ್ರೀಂ ಕೋರ್ಟ್ನ 4 ಜನ ಜಡ್ಜಸ್ಸು ಓಪನ್ ಆಗಿ ಸ್ಟೇಟ್ಮೆಂಟ್ ದರ್ ಇಸ್ ಎ ಥ್ರೆಟ್ ಆನ್ ಇಂಡಿಯನ್ ಡೆಮೋಕ್ರಸಿ ಅಂತ ಹೇಳಿ ಅವತ್ತು ಹೇಳಿದಾಗ ನಾವ್ಯಾರು ಅನೇಕ ಜನ ಅದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಈಗ ಅನ್ನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮೋದಿಯವರು ಪಾರ್ಲಿಮೆಂಟ್ಗೂ ಬರೋದಿಲ್ಲ, ಮೀಡಿಯಾನೂ ಭೇಟಿ ಮಾಡೋದಿಲ್ಲ. ಇವತ್ತು ಈ ರೀತಿಯ ಸಂಸ್ಥೆಗಳನ್ನು ಬಳಸ್ಕೊಂಡು ರಾಜಕೀಯ ವೈರಿಗಳ ಮೇಲೆ ದಾಳಿ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಯಾರೇ ತಪ್ಪು ಮಾಡಿದ್ರು ಸಹ, ಯಾರಾದರೂ ಇವರು ಅನ್ಯಾಯ ಮಾಡಿದ್ರೆ 2014ರಿಂದ ಇಲ್ಲಿವರೆಗೂ ಇವ್ರು ಏನ್ ಮಾಡ್ತಾ ಇದ್ರು? ಕಾಂಗ್ರೆಸ್ ಯಾಕೆ ಏನ್ ಮಾಡ್ತಾ ಕಾಂಗ್ರೆಸ್ ಹೇಳ್ಬೇಕಲ್ಲ, ಏನಾಗ್ತದೆ ನಿಮ್ಗೆ? ಅರೆ ನೀವು ಕೊಟ್ಟಿದ್ದು ಕಂಪ್ಲೇಂಟ್, ನೀವು ಕಮ್ಯುನಿಸ್ಟ್ ಕಂಪ್ಲೇಂಟ್ ಕೊಟ್ಟು ಸುಪ್ರೀಂ ಕೋರ್ಟ್ ಹೋಗಿ ಒಂದು ನಿಮಿಷ ಕೇಳಿ, ಒಂದು ನಿಮಿಷ. ಉಗಾರ್ ಅವರೇ, ನಾನು ಇಷ್ಟೇ ಹೇಳ್ತೇನೆ, ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನನಗೂ ಒಂದಿಷ್ಟು ಕಾನೂನನ್ನ ಅರಿವಿರ್ತಕ್ಕಂಥ ವಕೀಲ ವೃತ್ತಿ ಮಾಡ್ತಕ್ಕಂಥವನಾಗಿ ನಾನು ಇಷ್ಟೇ ಹೇಳ್ತೇನೆ. ಮೊದಲನೇದು, ಇವರು ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ವ, ಯಾವಾಗ ಆ ವೆಸ್ಟ್ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ, ಪ್ರಧಾನಮಂತ್ರಿಗಿರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿರ್ಬೋದು ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಎಲ್ಲೋ ರಾಜಕೀಯ ಸೇಡನ್ನ ತೀರಿಸಿಕೊಳ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್, ಅದು ಕೂಡ ಇದೆ. ಕಾಂಗ್ರೆಸ್ ಚೋರ್ ಕಾಂಗ್ರೆಸ್ ಅಂತ ಹೇಳಿಲ್ವಾ ದೇವೇಗೌಡರು ವಿರೋಧಿಗಳು? ಒಂದು ನಿಮಿಷ, ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಯಾವಾಗ ಹತಾಶರಾಗಿ ಅಧಿಕಾರ ಸಿಗೋದಿಲ್ಲ ಅನ್ನೋಂಥ ನಾನು ನಿಮ್ಮ ಮೂಲಕ ಕೇಳ್ತೇನೆ, ಕಾಂಗ್ರೆಸ್ನವ್ರು ಈ ರೀತಿ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ರಾಜಕೀಯ ವೈರಿಗಳ ಮೇಲೆ ಬಳಸಿರುವಂಥ ದಯಮಾಡಿ ಹೇಳ್ತೀರಾ? ಇವತ್ತೇನಾಗಿದೆ, ಇವ್ರದನ್ನ 1 ಅಲ್ಲ 10 ಈ ರೀತಿ ಹೇಳ್ಬೋದು. ಕರ್ನಾಟಕ, ಆದ್ರೆ ಇದನ್ನ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ಇವರೆಲ್ಲ ಎಲ್ಲಿದ್ದಾರೋ ಏನಿದ್ದಾರೋ ಗೊತ್ತಿಲ್ಲ. ನಾನು ಸಹ ಆ ಮೂಮೆಂಟ್ ಇಂದ ಬಂದಂತವನು. JP ಅವರು ಅವರ ಜೀವನದಲ್ಲಿ, ಇವರು ಯಾರು ಜೀವನದಲ್ಲಿ ಎಂದೂ ಸಹ JP ಅನ್ನೋದಿಲ್ಲ. JP ಅವರ ತಾತ್ವಿಕ ಸಿದ್ಧಾಂತದ ಹೋರಾಟ, ಮನಸ್ಸು. ಒಂದ್ ನಿಮಿಷ ಉಗಾರ್ರೆ, ನಾನು ಇಷ್ಟೇ ಹೇಳ್ತೇನೆ, ಅವತ್ತು ಸಂಘರ್ಷ ನಡೆದಂಥದ್ದು ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವತ್ತು JP ಅವರನ್ನ ಯಾರು ಸಹ ಕೊಲೆ ಮಾಡ್ತಕ್ಕಂಥ ಸಂಚಾಗಲಿ, ಅವ್ರಿಗೆ ತೇಜೋವಧೆ ಮಾಡ್ತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು, ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗಿತ್ತು, ಅರೆಸ್ಟ್ ಮಾಡಿದ್ರು. ನಾನು ಸಹ ಮೀಸಾದಲ್ಲಿ ಇದ್ದಂಥವನು ಸುಮಾರು. ಆದ್ರೆ ಇವತ್ತು ಏನಾಗಿದೆ, ಒಂದ್ ರೀತಿ ಅಗೋಚರವಾದಂತ ಇದು ಡಿಕ್ಲೇರ್ ಆಗದೆ ಇರ್ತಕ್ಕಂಥ ಇವತ್ತು. ಒಂದು ನಿಮಿಷ ಸುಮ್ಮನೆ ಯಾಕಪ್ಪ ಕೂಗಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ನ್ಯಾಯಯುತವಾಗಿ ಮಾತಾಡೋದನ್ನ ಮೈಗೂಡಿಸ್ಕೊಂಡ್ರೆ ನಿನಗೂ ಒಳ್ಳೇದು, ನಿಮ್ಮ ಪಾರ್ಟಿಗೂ ಒಳ್ಳೇದು. ಅದನ್ನ ಬಿಟ್ಟು ಕೂಗಾಟ ಮಾಡಿದ್ರೆ ಆಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಇವತ್ತು ಒಂದು ರೀತಿಯಲ್ಲಿ ದೇಶದಲ್ಲಿ ಇವತ್ತು ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡದೆ ಎಮರ್ಜೆನ್ಸಿಯ ಎಲ್ಲ ರೀತಿಯ ಪ್ರವೃತ್ತಿಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮನ್ಸೂದನ್, ಇವತ್ತು ತಾವ್ ಹೇಳ್ತಾ ಇದ್ರಿ ಇಂದಿರಾ ಗಾಂಧಿ ಘೋಷಿತ ಎಮರ್ಜೆನ್ಸಿ ಆಗಿದ್ರೆ, ಇವತ್ತು ನಿಮ್ಮ ಸರ್ಕಾರ ಮೋದಿ ಆಡಳಿತ ಅಘೋಷಿತ ತುರ್ತು ಪರಿಸ್ಥಿತಿ ತಂದಿದೆ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ, ಫಾರೂಕ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ. ಇದು ಈಗ ಮಮತಾ ಬ್ಯಾನರ್ಜಿ ಬ್ಯಾನರ್ ಹಾಕಿರ್ತಕ್ಕಂಥದ್ದು ಏನ್ ಗೊತ್ತಾ? ಸೇವ್ ಇಂಡಿಯಾ, ಸೇವ್ ಕಾನ್ಸ್ಟಿಟ್ಯೂಷನ್, ಸೇವ್ ದಿ ಫೆಡರಲ್ ಸ್ಟ್ರಕ್ಚರ್, ಸೇವ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್, ಸೇವ್ ದಿ ಡೆಮೋಕ್ರಸಿ, ಸೇವ್ ದಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹಾಕಿದ್ದಾರೆ. ಮನ್ಸೂದನ್
ಸರ್ ಎಲ್ಲ ಕಳ್ಳರು ಹೀಗೆ ಹೇಳೋದು. ಮಾಯಾವತಿ ಅವರ ಮೇಲೆ ನಡೆದಂತದ್ದು ಏನು? ಮಾಯಾವತಿ ತಮ್ಮ 1200 ಕೋಟಿ ರೂಪಾಯಿನ ತೆಗೆದುಕೊಂಡೋಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಡೆಲ್ಲಿನಲ್ಲಿ ಕಟ್ಟಿಲ್ವಾ? ಅಖಿಲೇಶ್ ಯಾದವ್ ಮೇಲೆ ಒಂದು ಘೋಟಾಲಾ ಕೇಸ್ ಇದೆ, ಅದು ಹಿಂದಿನ ಸರ್ಕಾರವೇ ಬಿಜೆಪಿ ಸೇರ್ಬಿಟ್ರೆ ಅವರು ಸಂಪೂರ್ಣವಾಗಿ ಕ್ಲೀನ್ ಆಗಿಬಿಡ್ತಾರೆ. ಗಂಗಾ ಸ್ನಾನ ಮಾಡ್ಬಿಟ್ರೆ ಸಾಕು. ಶಿವಕುಮಾರ್ ಅವ್ರ ಮೇಲೆ ಏನ್ ನಡೀತು ಅಂತ ಹೇಳಿ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಶಿವಕುಮಾರ್ ಸಹೋದರ ನಮ್ಮನ್ನು ಬಿಜೆಪಿ ಸೇರಂತ ಒತ್ತಡ ತರ್ತಾ ಇದ್ದಾರೆ ಅಂತ ಹೇಳಿದ್ರು. ನಂಜನ್ ಮಟ್ರೆ ಒಂದ್ ನಿಮಿಷ ಮೈಸೂರಿನವ್ರು ಬಂದೆ, ನಾನು ಬೇಕು ಹೋಗ್ತೀನಿ. ಒಂದೇ ನಂಜನ್ ಮಟ್ರೆ ಒಂದ್ ನಿಮಿಷ ಬಂದೆ ಸರ್. ಉಗ್ರಪ್ಪ ಬಂದೆ ನಂಜನ್ ಮಟ್ರೆ ಒಂದ್ ನಿಮಿಷ ಬಂದೆ ಸರ್. ಸಂಸ್ಥೆಗಳನ್ನ, ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ಅತಿ ಹೆಚ್ಚು ಬಾರಿ ಬಳಕೆ ಮಾಡ್ಕೊಂಡಿದೆ ಅನ್ನುವಂಥದ್ದು ನಿಮ್ಮ ವಿರೋಧಿಗಳು. EMS ನಮೂದ್ರಿಪಾಡ್ ಸರ್ಕಾರ ಇರ್ಬೋದು, ಸಿದ್ಧಾರ್ಥ ಶಂಕರ್ ರೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತವ್ರು ಅನೇಕ ಸರ್ಕಾರಗಳನ್ನು ತೆಗೆದುಹಾಕಿದ್ರಿ. ನಿಮ್ಗೆ ಯಾವ ನೈತಿಕತೆ ಇದೆ? ಇವತ್ತು ಮಮತಾ ಬ್ಯಾನರ್ಜಿ ಬೀದಿಯಲ್ಲಿ ಕೂತಿದ್ದಾರೆ. ಅವ್ರ ಮಂತ್ರಿಗಳನ್ನ ಅರೆಸ್ಟ್ ಮಾಡಿದಾಗ ಬೀದಿಗೆ ಬರಲಿಲ್ಲ, ಅವರ ಸಂಸದರನ್ನ ಅರೆಸ್ಟ್ ಮಾಡಿದಾಗ ಬೀದಿಗೆ ಬರಲಿಲ್ಲ. ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ, 20 ಲಕ್ಷ ಬಡವರ ಹಣ ಲೂಟಿಯಾಗಿದೆ, ಯಾರು ತಿಂದಿದಾರೋ ಅವ್ರು ಜೈಲಿಗೆ ಹೋಗ್ಬೇಕು, ಮಮತಾ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವತ್ತು CBI ಹೋದ್ರೆ ನೀವು ಫೆಡರಲ್ ಸ್ಟ್ರಕ್ಚರ್ಗೆ ಒಕ್ಕೂಟ ಧಕ್ಕೆ ಅಂತ ಹೇಳ್ತೀರಿ. ಹಾಗಿದ್ರೆ ಪೊಲಿಟಿಕಲಿ ನೀವು ಯುನೈಟ್ ಆಗಲಿಕ್ಕೆ ಇದು ಒಂದು ನೆಪ ಮಾಡ್ಕೊಂಡ್ರ ಅಂತ CBI ಹೆಸರಲ್ಲಿ. ಇಲ್ಲಿ ಅವರು ನಾವು ನೆಪ ಮಾಡ್ಕೊಳ್ತಕ್ಕಂತಹ ವಿಚಾರ ಈ ಪ್ರಸ್ತಾವನೆ ವಿಷಯ ಇದರಲ್ಲಿ 12ನೇ ತಾರೀಕಿನವರೆಗೆ ಕೋರ್ಟ್ ಆದೇಶ ಇತ್ತ. ರಾಜೀವ್ ಕುಮಾರ್ಗೆ ಸಮನ್ಸ್ ಮಾಡಂಗಿಲ್ಲ, ವಿಚಾರಣೆ ಮಾಡಂಗಿಲ್ಲ. ಸಮನ್ಸ್ನ ಒಬ್ಬೆ ಮಾಡಬೇಕಾಗಿತ್ತು. 4 ಸಲ ಒಬ್ಬ ಆಫೀಸರ್ ಆಗಿದ್ರು. ನ್ಯಾಯಾಂಗ ವಲಯಕ್ಕೆ, ನ್ಯಾಯಾಂಗದ ಆದೇಶಕ್ಕೆ ತಿಲಾಂಜಲಿ ಇಟ್ಟರು ಬಿಜೆಪಿ ಅವರು. ಅಪಮಾನ ಮಾಡಿದ್ರು, ಕಂಟೆಂಪ್ಟ್ ಆಫ್ ಕೋರ್ಟ್ ಆಯ್ತು. ನೀವು 13ನೇ ತಾರೀಕಿಗೆ ಅವ್ರು ಹಿಡಿಬೇಕಾದ್ರೆ ಹೋಗಿ ನಾಳೆ ಬರುತ್ತಲ್ಲ 10ವರೆಗೆ ಬರ್ಲಿ, ನಾಳೆ 10ವರೆಗೆ ಬರ್ತದೆ. ಅವ್ರು ಹಿಡಿದು ಕಾಲ್ಡರ್ ಮಾಡ್ತಾರ, ಆ ಹಿಡಿದು ಕಾಲ್ಡರ್ ಮಾಡಿದಾಗ ಬೇಡ ಅನ್ನಕ್ಕಾಗತ್ತಾ? ಹಿಡ್ಕೊಂಡು ಹೋಗ್ರಿ. ನನ್ನ ಪ್ರಶ್ನೆ ಇರೋದು ಉಪ್ಪು ತಿಂದವ್ ನಾನು ನೀರು ಕುಡಿಬೇಕಾಗಿರೋದು. ನೀವು ಹೇಳ್ತಾ ಇರೋದು ವಿಧಾನದ ಬಗ್ಗೆ. CBI ಹೀಗೆ ಹೋಗಿದ್ರೆ ಸರಿ ಇರ್ತಿತ್ತು, ಹಾಗೆ ಹೋಗಿದ್ರೆ ಸರಿ ಇರ್ತಿತ್ತು. ಪ್ರಶ್ನೆ ಅದಲ್ಲ. ಅಲ್ಲಿ ಒಬ್ಬ ಆರೋಪಿ ಇದ್ದಾನೆ, ಆರೋಪಿ 4 ಸಲ ಸಮನ್ ಮಾಡಿದೀನಿ, ಆತ ಬರ್ತಾ ಇಲ್ಲ. ಒಬ್ಬ IPS ಆಫೀಸರು, ಆತ ಒಬ್ಬ SIT ಚೀಫ್ ಆಗಿದ್ದವನು. ಆತನ ಮೇಲೆ ಇರ್ತಕ್ಕಂಥ ಆರೋಪ ಆ ಶಾರದಾ ಚಿಟ್ ಫಂಡ್ ಹಗರಣದ ದಾಖಲೆಗಳನ್ನು ತಿದ್ದಿದ್ದಾರೆ, ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ, ಟ್ಯಾಂಪರ್ ಆಗಿದೆ, ಅದನ್ನ ನಾನು ತನಿಖೆ ಮಾಡಬೇಕು, ನಿಮ್ಮನ್ನು ವಿಚಾರಣೆ ಮಾಡಬೇಕು ಸ್ವಾಮಿ ಅಂತ ಹೇಳಿದ್ರೆ ನೀವು ಬರಲ್ಲ. ಆ ವಿಷಯದಲ್ಲಿ ತನಿಖೆ ಮಾಡೋದಕ್ಕೆ ನಮ್ಮ ತಕರಾರನೇ ಇಲ್ಲ. ತಕರಾರು ಆ ರೀತಿ ಸಾರ್ವಜನಿಕ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥವ್ರನ್ನ ತಕರಾರು ಮಾಡೋದಾಗ್ಲಿ ಅಥವಾ ವಿಚಾರಣೆ ಮಾಡೋದ್ರಾಗ್ಲಿ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಕಾನೂನನ್ನ ಕೈಗೆ ತಗೊಳ್ತಾ ಇದ್ದೀರಲ್ಲ, ನ್ಯಾಯಾಂಗದ ಸಿಎಂ ಧರಣಿಯಲ್ಲಿ ಕೂರ್ತಾರೆ, ಒಬ್ಬ ಲಾ ಅಂಡ್ ಆರ್ಡರ್ ಪೊಲೀಸ್ ಕಮಿಷನ್ ಅದು ಕೂಡ 14 ನೀವು ಒಮ್ಮಗಲೇ ಈಗ ತಗೊಂಡಿರ್ತಕ್ಕಂಥದ್ದಕ್ಕೆ ದೇಶದ ಜನರಿಗೆ ಸಂಶಯ ಬರ್ತದೆ. ಇಲ್ಲಿವರೆಗೆ ಮಲ್ಕೊಂಡಿದ್ರ, ದೇಶದ ಜನರಿಗೆ ಸಂಶಯ ಬರ್ತದೆ. ಬಿಜೆಪಿಯ ನಾಯಕರು, ಬಿಜೆಪಿಯ ವಿರೋಧ ಪಕ್ಷದ CBI ಅಸ್ತ್ರವಾಗಿ ಪಂಜರದ ಗಿಳಿಯಾಗಿ ಯೂಸ್ ಮಾಡ್ಕೊಂಡು ಇವತ್ತು ಬಿಜೆಪಿಯ ವಿರೋಧಿಗಳು ಹೇಳ್ತಿದ್ರೆ CBI ಮೋದಿ ಅಮಿತ್ ಶಾ ಅವರ ಪಂಜರದ ಗಿಳಿ ಅಂತ ಹೇಳಿದಾಗ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗಲೂ ಕೂಡ ಅದು ಪಂಜರದ ಗಿಳಿನೇ ಆಗಿತ್ತು. ಮೋದಿ ಮಮತಾ ಅವರ ವಿಷಯ ಚರ್ಚಿಸುವಂತ ಮಧುಸೂದನ್ ಅವರ ನೇರವಾಗಿ ಪ್ರಶ್ನೆ ಇರತಕ್ಕಂಥದ್ದು, ಇಲ್ಲಿ ಕನ್ಸೆಂಟ್ ಅಂತಿದೆ ಒಂದು. ನೀವು CBI ಅಂದ್ರೆ ಅದು ದೆಹಲಿ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೀವು ಬೇರೆ ರಾಜ್ಯದಲ್ಲಿ ಹೋಗಬೇಕಾದ್ರೆ ಆ ರಾಜ್ಯದ ಪರ್ಮಿಷನ್ ತಗೋಬೇಕು. ವಿಶೇಷವಾಗಿ ರಾಜೀವ್ ಕುಮಾರ್ ಮೇಲೆ ಏನೇ ಆರೋಪ ಇರ್ಬೋದು, ಆ ಅಧಿಕಾರಿ ಹೈಕೋರ್ಟ್ನಿಂದ ಈಗಾಗಲೇ ಒಂದು ಸ್ಟೇ ತಗೊಂಡಿದ್ದಾರೆ ಫೆಬ್ರವರಿ 12ವರೆಗೆ. ಇಲ್ಲಿ ಹೇಳುತ್ತೆ, ವಿತ್ಡ್ರಾಲ್ ಆಫ್ ಕನ್ಸೆಂಟ್ ಸಿಂಪ್ಲಿ ಮೀನ್ಸ್ ದಟ್ CBI ಆಫೀಸರ್ಸ್ ವಿಲ್ ಲೂಸ್ ಆಲ್ ಪವರ್ಸ್ ಆಫ್ ಅ ಪೊಲೀಸ್ ಆಫೀಸರ್ ಆಸ್ ಸೂನ್ ಆಸ್ ದೇ ಎಂಟರ್ ದಿ ಸ್ಟೇಟ್ ಅನ್ಲೆಸ್ ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಅಲೋಡ್ ದೆಮ್. ಸೊ ಈಗ JH ಪಟೇಲ್ ಅವರು ಇದ್ದಾಗಲೂ ಕೂಡ ಇಂಥದ್ದೇ ಮಾಡಿದ್ರು. ಇವತ್ತು ಚಂದ್ರಬಾಬು ನಾಯ್ಡು ಕೂಡ ಹೀಗೇನೆ. ಇದರಲ್ಲಿ 2 ಕನ್ಸೆಂಟ್ ಇದೆ, ಒಂದು ಜನರಲ್ ಮತ್ತು ಸ್ಪೆಸಿಫಿಕ್. ಸೊ ಈ ಹಂತದಲ್ಲಿ ನಿಮಗೆ ಅಂದ್ರೆ ಯಾವ CBI ಇಂಟ್ರಿಮ್ ಡೈರೆಕ್ಟರ್ಗೆ ಅವಧಿ ನಿನ್ನೆ ಮುಗಿದು ಹೋಗುತ್ತೆ, ಅವ್ರಿಗೇನು ಅರ್ಜೆನ್ಸಿ ಅಂತ ಅವ್ರು ಕೇಳ್ತಾ ಇರೋದು. ಅಲ್ಲ, ನೀವು ಅರ್ಧ ಹೋಗ್ತಾ ಇದ್ದೀರಿ ಅದನ್ನ. ಹೇಳಿ, ನೆಕ್ಸ್ಟ್ ಹೇಳಿ, ಫುಲ್ ಮಾಡಿ. ಏನು ಅಲ್ಲ, ಒಂದು ನಿಮಿಷ. CBI ಎನ್ಕ್ವೈರಿ ಆಗಬೇಕಾದ್ರೆ ಆ ರಾಜ್ಯ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಕೇಳ್ಕೋಬೇಕು. ಇಲ್ಲ ಅಂತ ಕೋರ್ಟ್ ಹೇಳಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರದಲ್ಲಿ ರಾಜ್ಯ ಸರ್ಕಾರ ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಕೇಸ್ನ ರಾಜ್ಯ ಸರ್ಕಾರ ವಿತ್ಡ್ರಾ ಆಗಲ್ಲ. ಆದ್ರೆ ಇದೇ ರೀತಿ ನಾವು ನಡ್ಕೊಂಡಿದ್ವಾ? ಪೊಲೀಸ್ ವರ್ಸಸ್ ಪೊಲೀಸ್ ಸಂಘರ್ಷ ನಾವು ನಡ್ಕೊಂಡಿದ್ವಾ? ಇಲ್ಲ ಹುಗಾರ್ ಕೇಳಿ, ಈಗ ನಾನು ಹೇಳ್ತಾ ಇರೋದು ಈ ರೀತಿ ನಾವು ನಡ್ಕೊಂಡಿದ್ವಾ?
ಮೋದಿ ಅವರ ಮೇಲೆ ಇಶ್ರತ್ ಜಹಾನ್ ಕೇಸ್ನ ಹಾಕಿದ್ರು. ಅವತ್ತು ನಮ್ಮ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಇದ್ರು, ಅವ್ರನ್ನ ಇಂಟರಾಗೇಷನ್ ಮಾಡಿದ್ರು, ಅವ್ರನ್ನ ಜೈಲಿಗೆ ಹಾಕಿದ್ರು. ನಾವೇನ್ ಯಾವತ್ತು ಸಿಬಿಐ ವಿರುದ್ಧ ಮಾತಾಡ್ಲಿಲ್ಲ, ನಾವೇನ್ ಯಾವತ್ತು ಸಿಬಿಐ ವಿರುದ್ಧ ಧರಣಾ ಕೂಗ್ಲಿಲ್ಲ, ನಾವೇನು ಮಾತಾಡ್ಲಿಲ್ಲ. ಅವತ್ತು ಕಾಂಗ್ರೆಸ್ಗೆ ವಿಟ್ನೆಸ್ ಬೋಗಸ್ಸು ಎಲ್ಲವನ್ನೂ ಹೇಳಿದಾರೆ. ಈಗ ರಾಜಕೀಯ ಸೇಡಿ ತೀರಿಸಿಕೊಳ್ಳಕ್ಕೆ ಏನು ಮಾತಾಡ್ಲಿಲ್ಲ ನಾವು ಅವತ್ತು. ತೆಗೆದು ನೋಡಿ ಹೇಳಿಕೆಗಳು. ಅಲ್ಲ, ಏನೇ ಹೇಳಿದ್ರು ಈ ರೀತಿ ಬೀದಿನಲ್ಲಿ ಕೂತ್ಕೊಂಡು ನಾವು ಮಾಡಿದ್ವಾ? ಅಥವಾ ಮೊನ್ನೆ ಗುಜರಾತ್ ಚುನಾವಣೆ ನಡೀತು, ಅಲ್ಲ ಅರವಿಂದ್ ಕೇಜ್ರಿವಾಲ್ ಮಧ್ಯಪ್ರದೇಶ ಚುನಾವಣೆ, ಅರವಿಂದ್ ಕೇಜ್ರಿವಾಲ್ ರ್ಯಾಲಿ ಮಾಡಬಾರ್ದು, ಲೆಫ್ಟಿನೆಂಟ್ ಜನರಲ್ ಯೂಸ್ ಮಾಡ್ಕೊಂಡು ರ್ಯಾಲಿ ಮಾಡಬಾರ್ದು ಅಂತ ಹೇಳಿದ್ವಾ ನಾವು? ರ್ಯಾಲಿ ಮಾಡಬಾರ್ದು ಅಂತ ಹೇಳಿದ್ವಾ ನಾವು? ಅರೆ ಇವರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅನ್ನೋದು ನೋಡ್ತಾ ಇಲ್ವಾ ನೀವು? ಸಿಬಿಐಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲ್ತ್ಕೊಳ್ಳಿ. ಇವರು ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇಲೆ ನಡೀತಾ ಇರುವಂತದ್ದು ಇದು. ಅಲ್ಲ, ಶಮಂತ ವಿಶ್ವೇಶ್ವರವ ನಿಮ್ ಪಕ್ಷಕ್ಕೆ ಬಂದ್ರೆ ಕ್ಲೀನ್ ಆಗ್ಬಿಡ್ತಾರೆ, ಮುಕುಲ್ ರಾಯ್ ನಿಮ್ ಪಕ್ಷಕ್ಕೆ ಬಂದ್ರೆ ಕ್ಲೀನ್ ಆಗ್ಬಿಡ್ತಾರೆ, ಎಸ್ ಎಂ ಕೃಷ್ಣ ಬಂದ್ಬಿಟ್ರೆ ನಿಮ್ಗೆ ಒಳ್ಳೆ ನಿಮ್ ವಿರೋಧಿ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬಿಜೆಪಿ ಬರ್ತಾ ಇದ್ದಾಗೆ ಸಂಪೂರ್ಣವಾಗಿ ಶುದ್ಧ ಆಗ್ಬಿಡ್ತಾರೆ. ಕರ್ನಾಟಕದಲ್ಲೂ ಸಿಬಿಐನ ಚೂ ಬಿಡ್ತಾ ಇದ್ದೀವಿ ಅನ್ನುವಂಥದ್ದು ಖರ್ಗೆ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಸಿಬಿಐ ಆಟ ಶುರು ಮಾಡ್ತಾರೆ, ಬಿಡ್ತಾ ಇಲ್ಲ, ಚೂ ಬಿಡ್ತಾ ಇದ್ದೀವಿ. ಉಗ್ರಪ್ಪನವರೇ ಸಿಬಿಐ ಶುರು ಮಾಡಬೇಕಾಗಿದೆ. ಯಾರು ತಿಂದಿದ್ದಾರೆ ಅವರು ಅನುಭವಿಸ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ, ಕರ್ನಾಟಕದ ಮೇಲೂ ಕೂಡ ಇವರು ಚೂ ಬಿಡ್ತಾರೆ, ಆಂಧ್ರದಲ್ಲೂ ಮಾಡ್ತಾರೆ, ಎಲ್ಲೆಲ್ಲಿ ಇವರು ವಿರೋಧಿಗಳು ಒಂದಾಗ್ತಾರೋ ಅಲ್ಲಿ ಸಿಬಿಐ ಕಳಿಸ್ಬಿಡ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ನಿಮ್ಗೆ ಯಾಕೆ ಭಯ ಅಂತ? ತಪ್ಪು ಮಾಡೋದು ಜೈಲಿಗೆ ಹೋಗ್ತಾನೆ, ತಪ್ಪು ಮಾಡೋದು ನೀರು ಕುಡಿತಾನೆ. ಇಲ್ಲ ಸರ್, ಎಲ್ಲೆಲ್ಲಿ ಕಳ್ಳರು ಇರ್ತಾರೆ, ಎಲ್ಲ ಕಳ್ಳರ ಹಿಂದೆ ಪೊಲೀಸ್ನವರು ಇರ್ತಾರೆ. ಒಂದೇ ಹೇಳ್ತೇನೆ ಉಗಾರ್ರೆ, ಭಾರತೀಯ ಜನತಾ ಪಾರ್ಟಿಯ ವಕ್ತಾರರ ಮಾತನ್ನ ನೋಡಿದ್ರೆ ಇವತ್ತು ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಬಗ್ಗೆ ಇರ್ಬೋದು, UPಯ ಮಾಜಿ ಚೀಫ್ ಮಿನಿಸ್ಟರ್ ಬಗ್ಗೆ ಇರ್ಬೋದು, ನಮ್ಮ ರಾಜ್ಯದ ನಾಯಕರುಗಳ ಬಗ್ಗೆನೂ ಸಹ ಯಾರೆಲ್ಲ ಏನು ಮಾತನಾಡಿದಾರೆ ಅವ್ರನ್ನೆಲ್ಲರೂ ಸಹ ಕಳ್ಳರು ಅಂತ ರೀತಿ ಕರೆದ್ರಲ್ಲ ಇವರು ಬಿಜೆಪಿನವರು. ಇಡೀ ದೇಶದ ಜನತೆಗೆ ಅಪಮಾನ ಮಾಡ್ತಾ ಇದ್ದಾರೆ ಈ ರೀತಿ ಕರೆದು. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಡಿ ಅಂತ ಹೇಳಿಲ್ಲ. ನಾನು ಒಂದ್ ಹೇಳ್ತೇನೆ, ಇವತ್ತೇನು ಯಾವ ವೆಸ್ಟ್ ಬೆಂಗಾಲ್ನ ಜನರ ಪ್ರತಿನಿಧಿ ಆಗಿರುವಂತ ಮುಖ್ಯಮಂತ್ರಿಗಳನ್ನ ಕಳ್ಳರು ಅಂತ ಹೇಳಿ ಕರೀತಿರಲ್ಲ, ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಬದ್ಧತೆ ಇದೆಯೇನ್ರಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಗೌರವ ಇದೆ? ಉಗಾರ್ರೆ ನೀವು ಕೇಳಿದಂತ ಮಾತು, ನಾಯಕರುಗಳು ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಬಿಜೆಪಿಯ ವಕ್ತಾರರು ಆ ಎಲ್ಲ ನಾಯಕರುಗಳಿಗೆ ಕಳ್ಳರು ಅಂತ ಕರೀತಾರಲ್ಲ, ಇವತ್ತು ಆ ಜನತೆಗೆ ಮಾಡತಕ್ಕಂತ ದ್ರೋಹ, ಅಪಚಾರ ಮತ್ತು ಅಪಮಾನ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದು ಒಂದು. ಎರಡನೇದು, ಸಂವಿಧಾನದ ಆರ್ಟಿಕಲ್ 141 ಪ್ರಕಾರ ಯಾವ ಹೈಕೋರ್ಟಿನ ಆದೇಶ ಇದೆ ಅದು ಎಲ್ರಿಗೂ ಸಹ ಬೈಂಡಿಂಗ್ ಆಗಿರ್ತಕ್ಕಂಥದ್ದು. ಆದೇಶ ಇರಬೇಕಾದ್ರೆ ಸಿಬಿಐ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದನ್ನ ವೆಕೇಟ್ ಮಾಡೋರ್ಗೆ ಯಾಕೆ ಹೋಗ್ತಾರೆ? ಇದನ್ನ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆಗಲಿ, ಇನ್ನು ನೋಡಿ, ಕಾನೂನಿನ ಅರಿವಿಲ್ದ ಇರೋಂಥವ್ರು ಹೀಗೆ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ರೈಟ್ಲಿ ಆರ್ ರಾಂಗ್ಲಿ ದೇರ್ ಇಸ್ ಅನ್ ಇಂಟ್ರಿಮ್ ಆರ್ಡರ್ ಬೈ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಅದನ್ನ ವೆಕೇಟ್ ಮಾಡುವವರೆಗೂ, ಯಾವುದೇ ಅಧಿಕಾರಿಗಳು ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುತ್ತೆ ಅನ್ನೋದರ ಅರಿವು ಇಲ್ದೇನೆ ಮೊಂಡು ವಾದವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಳೋದು ಏನ್ ಹೇಳಿ? ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಈ ದೇಶದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಮಾಡತಕ್ಕಂತ, ಅದರಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಕಂದರಕವನ್ನ ಸೃಷ್ಟಿ ಮಾಡಿ ಒಂದು ರೀತಿಯ ಹೋರಾಟಕ್ಕೆ ಆದಿ ಮಾಡಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಂದ ಕಾಣ್ತಾ ಇದೆ. ನೋಡಿ, ಒಂದನ್ನ ಹೇಳ್ತೇವೆ, ಯಾವಾಗ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾಗತ್ತೆ, ಯಾವಾಗ ಸಂವಿಧಾನವನ್ನು ಉಳಿಸಬೇಕಾಗತ್ತೆ, ಆಗ ಪ್ರಜಾಪ್ರಭುತ್ವ ಪ್ರೇಮಿಗಳು, ಸಂವಿಧಾನಕ್ಕೆ ಬದ್ಧರಾಗಿರ್ತಕ್ಕಂಥವ್ರು ಒಟ್ಟಿಗೆ ಸೇರಿ
ಯಾವ ಸರ್ವಾಧಿಕಾರಿ ಪ್ರವೃತ್ತಿ ಇರತಕ್ಕಂಥ ಬಿಜೆಪಿನವರ ವಿರುದ್ಧ ಹೋರಾಟದ ಅನಿವಾರ್ಯತೆ ಇದೆ. ಹಾಗಾಗಿ ಹೋರಾಟಕ್ಕೆ ಇವತ್ತು ಅದು ಕಾರಣವೇ ಹೊರತು ಎಲ್ಲರೂ ಸಹ ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ. ಈ ದೇಶದ ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಉಳಿಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಸೊ ಹಾಗಾಗಿ ಇವತ್ತು ಅಧಿಕಾರಿಗಳ ಸಂಘರ್ಷ ನಡೀತಾ ಇದೆ. ಒಂದ್ ಕಡೆ ಸಿಬಿಐ ವರ್ಸಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ನಾನೊಂದು ಬ್ರೇಕ್ ತಗೋತೀನಿ. ಮಧುಸೂದನ್ ಅವರು ನಾನು ಬಂದು ಬೇಕಾದ್ಮೇಲೆ ಕೇಳ್ತೀನಿ. ಅಪ್ನಾ ಮಾನುಷ್ ಕೆ ಲಿಯೇ ಬಂಗಾಲ್ ಮಾನುಷ್ಕೋ ಧೋಕಾ ಅನ್ನುವಂತ ಒಂದು ಚರ್ಚೆ ಶುರು ಆಗಿದೆ. ನೀವು ಮಂತ್ರಿಗಳೇ ಅರೆಸ್ಟ್ ಆದಾಗ ಮಮತಾ ಬ್ಯಾನರ್ಜಿ ಅವರು ತಾವು ಪ್ರಾಮಾಣಿಕ ನಾಯಕಿ, ಸಂಘರ್ಷ ಮಾಡಿ ಅಧಿಕಾರಕ್ಕೆ ಇರೋದಂಥವ್ರು, ನಿಮ್ಮ ಸಂಸದನ ಅರೆಸ್ಟ್ ಮಾಡಿದಾಗ ನೀವು ಬೀದಿಗೆ ಬರಲ್ಲ. ಒಬ್ಬ ಪೊಲೀಸ್ ಕಮಿಷನರ್ ಮೇಲೆ ಸಮನ್ಸ್ ಕೊಟ್ಟ ಮೇಲೆ ಬಂದು ಅವರನ್ನ ವಿಚಾರಣೆಗೆ ಮಾಡಕ್ಕೆ 40 ಜನ ಬಂದಾಗ ಬೀದಿಯಲ್ಲಿ ಧರಣಿ ಕೂತಿದ್ದೀರಿ. ಮೋದಿ ಮಮತಾ ವಾರ ಮಧುಸೂದನ್ ಅವರು ಆಗಲೇ ಹೇಳಿದೆ, ಅಪ್ನಾ ಮಾನುಷ್ ಕೆ ಲಿಯೇ ಬಂಗಾಲ್ ಮಾನುಷ್ಕೋ ಧೋಕಾ ಅನ್ನುವಂಥದ್ದು ಈಗ ಚರ್ಚೆ ಒಂದು ಭಾಗ. ಇಲ್ಲಿ ಪ್ರಶ್ನೆ ಇರೋದು, ನೀವು ಹೇಳಿದ್ರೆ ಆಗ ಅರ್ಧ ನೀವು ಕಂಪ್ಲೀಟ್ ಆಗಲಿಲ್ಲ ಅಂತ. ಕಂಪ್ಲೀಟ್ ಮಾಡ್ತೀನಿ. AP withdraw general consent to CBI will no longer be able to carry out searches, raids or investigation in Andhra Pradesh without prior permission of a state government. ಸೊ ಕರ್ನಾಟಕದಲ್ಲಿ ಅದೇ ರೀತಿ ಭಯ ಇದೆ. ಇಲ್ಲಿ DK ಶಿವಕುಮಾರ್ ಎದುರಿಸ್ತಾ ಇದ್ರಿ. ಅವ್ರ ಸಹೋದರ ಹೇಳ್ತಾರೆ ನಮ್ಮನ್ನ ಭಾಳ ರೀತಿ ಒತ್ತಡ ತಂದರು, ಬೇರೆ ಬೇರೆ ರೀತಿಯಾಗಿ ರೆಸಾರ್ಟಲ್ಲಿ ಅವರು ದಾಖಲೆಗಳು ಸಿಕ್ಕಿದೆ ಅಂತೇಳಿ ಅವರು ದಾಖಲೆಗಳನ್ನು ಚೂರು ಮಾಡಿದ್ರು ಅಂತೇಳಿ. ಸೊ ಎಲ್ಲೆಲ್ಲಿ ನಿಮ್ಮ ವಿರೋಧಿಗಳು ಒಂದಾಗ್ತಾ ಇದ್ರೋ ನಿಮಗೆ ರಾಜಕೀಯವಾಗಿ ಭಯ ಆಗ್ತಾ ಇದೆ ಅಂತ. ಆ ಭಯಕ್ಕಾಗಿನೇ ಈ CBIನ ಬಿಡ್ತಾ ಇದ್ರಿ ಅಂತ. ಸರ್ ಆ ರೀತಿ ಇಲ್ಲ ನಾನು ಹೇಳ್ತಾ ಇರುವಂತದ್ದು. ಈ ಎಲ್ಲ ಕೇಸ್ಗಳು ಯಾವ್ಯಾವ ಕೇಸ್ಗಳಿದ್ದಾವೆ ನೀವು ಅರ್ಧ ಹೇಳಿದ್ರಿ, ಆಯಾ ರಾಜ್ಯದ ಒಪ್ಪಿಗೆ ಬೇಕು ಅಂತ. ಅದೇ ರೀತಿ ಕೋರ್ಟ್ ಆರ್ಡರ್ ಮಾಡ್ತು ಅಂತಂದ್ರೂ ಸಹ ನಡೆಯುತ್ತೆ. ಕೋರ್ಟ್ ಆರ್ಡರ್ ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ ಅವನು 12ನೇ ತಾರೀಕಿನವರೆಗೆ ಯಾವುದೇ ವಿಚಾರಣೆ ಮಾಡಬಾರ್ದು ಅಂತಕ್ಕಂಥದ್ದು ಆದೇಶ ಇದ್ದಾಗಲೂ ಕೂಡ ಹೇಳಿ ಅಲ್ಲ. ಇದು ನಿಮಿಷ ಪೂರ್ಣ ಕೇಳಿಸ್ಕೊಡಿ. ಅವನನ್ನ ಅರೆಸ್ಟ್ ಮಾಡಬಾರ್ದು ಅಂತ ಇದೆಯಾ ವಿನಃ ಅವನ ಇಂಟರಾಗೇಷನ್ ಮಾಡಬಾರ್ದು ಅಂತ. CRPC ಸೆಕ್ಷನ್ 155 ಪ್ರಕಾರವಾಗಿ ಯಾರನ್ನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನೋಡಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಅರೆಸ್ಟ್ ಮಾಡುವಾಗ ನೀವು ಪ್ಯಾರಾಮಿಲಿಟರಿ ಫೋರ್ಸ್ ತರಿಸಿದ್ರಿ. ಆದ್ರೆ ನೀವು ನೆನ್ಪಿಟ್ಕೊಳ್ಳಿ, ಅಲ್ಲಿರುವಂತ ಅಲ್ಲ ಪೂರ ಕೇಳಿ, ಅಲ್ಲಿರುವಂತ CBI ಆಫೀಸರ್ಗಳಿಗೆ ಅಲ್ಲಿ ರಾಜ್ಯದವರು ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಜಾಯಿಂಟ್ ಕಮಿಷನರ್ ಹೇಳ್ತಾನೆ. ಅವನು ಮನೆ ಸುತ್ತಲೂ ಪೊಲೀಸ್ನವ್ರನ್ನ ಹಾಕಿದ್ದಾರೆ, ಮನೆ ಹೆಂಡತಿ ಮಕ್ಕಳು ಹೊರಗಡೆ ಬಿಟ್ಟಿಲ್ಲ. ಮತ್ತೆ ಅಲ್ಲಿರುವಂತ CBI ಆಫೀಸರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ. ಆ CBI ಆಫೀಸರ್ಗಳ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಲೋಕಲ್ ಪೊಲೀಸ್ನವರು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ಬ ಸಬ್ ರಾಷ್ಟ್ರಪತಿ ಆಳ್ವಿಕೆಗೆ ಕೇಸ್ ಆಗುತ್ತೆ. ನಾನು ಬಂದೆ ನಂಜನ್ ಮಟ್ರೆ, ಇವತ್ತು 2 ಸರ್ಕಾರಗಳು, ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ. ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಇದೆ. ಬಂದೆ ಒಂದ್ ನಿಮಿಷ ನಾನು ಒಂದ್ ನಿಮಿಷ ನನ್ನ ಟೈಮ್ ಮುಗಿಕ್ ಬರ್ತಿದೆ. ಸೊ ರಾಜ್ಯ ಸರ್ಕಾರಗಳು ಪರ್ಮಿಷನ್ ತಗೋಬೇಕನ್ನುವಂಥದ್ದು ಓಕೆ. ಕೇಸ್ಗಳು ಕೊಡ್ಬೇಕಾದ್ರೂ ಕೂಡ ರಾಜ್ಯ ಸರ್ಕಾರ ಹ್ಯಾಂಡ್ ಓವರ್ ಮಾಡುತ್ತೆ, ಅದು ಅಲ್ವಾ? ಸೊ ಇಲ್ಲಿ ಈ ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇದು ಲಕ್ಷಾಂತರ ಜನರ ದುಡ್ಡು ಲೂಟಿ ಆಗಿದೆ, ಇದನ್ನ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಅವರು SIT ಮಾಡ್ತಾರೆ, ಅದನ್ನ ಬರಿ ಮಾಡ್ತಕ್ಕಂಥ ಪ್ರಯತ್ನ ಆಗುತ್ತೆ. ಇದೇ SIT ಚೀಫ್ ಆಗಿದ್ದು ರಾಜೀವ್ ಕುಮಾರ್ ಅವರೇ. ದಾಖಲೆ ನಾಶ ಆಗಿದೆ ಅಂತಾನೆ CBI ಅವರಿಗೆ 4 ಬಾರಿ ಸಮನ್ಸ್ ಕೊಟ್ಟಿದೆ. ಇವತ್ತು ನೀವು ಅಧಿಕಾರಿಗಳ ಬಚಾವ್ ಹೋಗ್ತೀರಿ. ಅಪ್ನಾ ಮಾನುಷ್ ಬಂಗಾಲ್ ಮಾನುಷ್ ಅಲ್ಲ. ಸೊ ನೀವು ಹೇಳ್ತಾ ಇದ್ರಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ನಮ್ಮ ಮೇಲೆ ಮಿಸ್ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನೀವು ಬಚಾವ್ ಮಾಡ್ತಾ ಇದ್ರಿ. ಇಲ್ಲಿ ಬಚಾವ್ ಪ್ರಶ್ನೆ ಇಲ್ಲ. ಆ ರಾಜ್ಯ ಸರ್ಕಾರದಲ್ಲಿ ಆ ಅಧಿಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 12ನೇ ತಾರೀಕಿನ ನಂತರ ಇವ್ರು ಹೋಗಿದ್ರೆ ಅವಾಗ ನಾವೇನಾದ್ರೂ ಅವನ ರಕ್ಷಣೆಗೆ ಇಳಿದಿದ್ರೆ, ಅದನ್ನ ರಕ್ಷಣೆ ಇಳಿದಿದ್ರೆ ನಾವು ಆ ಒಂದು ಭ್ರಷ್ಟ ವ್ಯಕ್ತಿ CBI ಡೈರೆಕ್ಟರ್ ವಿವೇಚನೆ, ಅದು ವಿವೇಚನೆ ಅಂತಂದ್ರೆ ಕೋರ್ಟ್ ಆದೇಶ ಇಲ್ವಾ? ಕೋರ್ಟ್ ಆದೇಶ ಇದ್ದಾಗ ಅಲ್ಲ, CBI ಕೋರ್ಟಿನಿಂದ ಹೊರತಾಗಿರ್ತಕ್ಕಂಥ ವ್ಯವಸ್ಥೆಗೆ, CBI ಕೋರ್ಟಿಂದ ಹೊರತಾಗಿರ್ತಕ್ಕಂಥ ಸೆಂಟ್ರಲ್ ಏಜೆನ್ಸೀಸ್. ನಾನು ನೋಡಿ, ನಮ್ಮ ವಿಚಾರ ಇಷ್ಟೇ, ಆ ಹಗರಣವನ್ನ ತನಿಖೆ ಮಾಡೋದ್ರಲ್ಲಿ ನಮ್ಮ ಸಹಕಾರ ಇದೆ. ನಾವು ಅದನ್ನು ಮುಚ್ಚಿ ಹಾಕೊಳ್ತಕ್ಕಂಥ ನನಗೆ ಅರ್ಥ ಆಗ್ತಲ್ಲ. ಒಬ್ಬ ಚೀಫ್ ಮಿನಿಸ್ಟ್ರು ಧರಣಿ ಕೂಡೋದು 24 ಗಂಟೆ ಆದ್ರೂ ಕೂಡ ಧರಣಿ, ನಾನು 8 ಫೆಬ್ರವರಿಗೆ ಧರಣಿ ಕೂಡ್ತೀನಿ ಅನ್ನುವಂಥದ್ದು.
ಒಬ್ಬ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಧರಣಿ ಕೂಡ್ತಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಿಜೆಪಿ ಕಚೇರಿ ಮೇಲೆ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡ್ತಾರೆ, ನಾಳೆ ಬಿಜೆಪಿ ಅವರು ನಿಮ್ಮ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡಬೇಕು. ರಸ್ತೆ ಕಾನೂನು ಸುವ್ಯವಸ್ಥೆ ರಕ್ಷಣೆಯನ್ನ ಈ ಬಿಜೆಪಿಯವರು ಕೇಂದ್ರ ಸರ್ಕಾರ ಹಾಳು ಮಾಡೋದಕ್ಕೋಸ್ಕರವಾಗಿ ಅದನ್ನ ರಕ್ಷಣೆ ಮಾಡೋದು. ಇದು ಒಂದು ರಾಜ್ಯದಲ್ಲಿ ಅರಾಜಕತೆ ಬಂದ್ರೆ ಆ ರಾಜ್ಯ ಸರ್ಕಾರ ಹೊಣೆ. ಈಗಾಗಲೇ ರಾಜ್ಯಪಾಲರು ವರದಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಗೃಹ ಇಲಾಖೆಗೆ. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಕೇಂದ್ರ ಸರ್ಕಾರ ಹುನ್ನಾರ ನಡೆಸ್ತಾ ಇದೆಯಾ ಈ ಬೆಳವಣಿಗೆ? ಕೊನೆಯದಾಗಿ ಉಗಾರ್ರೆ ಯಾವ ಸರ್ಕಾರಕ್ಕೆ ಜನಾದೇಶ ಇದೆಯೋ ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರತಕ್ಕಂಥ ರಾಜಕೀಯ ಸಂಚು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಶ್ಮೀರದಲ್ಲಿ ಯಾವ ರೀತಿ ಅಲ್ಲಿಯ ಗವರ್ನರ್ ಅನ್ನ ಬಳಸ್ಕೊಂಡ್ರು, ದೆಹಲಿನಲ್ಲಿ ಸರ್ಕಾರಕ್ಕೆ ತೊಂದರೆ ಕೊಡುವಂಥದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಹೇಗೆ ಬಳಸ್ಕೊಂಡ್ರು, ಹಾಗೆ ಅನೇಕ ರಾಜ್ಯಗಳಲ್ಲಿ CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಯಾರು ಅವರ ಎದುರಾಳಿಗಳಿದ್ದಾರೆ ಅವರನ್ನ ಮುಗಿಸ್ತಕ್ಕಂಥ ಸಂಚು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಹೋದಂಥವ್ರಿಗೆ ರಾಜಮರ್ಯಾದೆ ಸಿಗ್ತಕ್ಕಂಥದ್ದು, ಅವ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರನ್ನ ಮುಗಿಸ್ತಕ್ಕಂಥ ಏನು ಸಂಚು ನಡೆಸ್ತಾ ಇದ್ದಾರೆ. ಈ ದೇಶದ ಜನ ಪ್ರಬುದ್ಧರಿದ್ದಾರೆ, ವಿಚಾರವಂತರಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದಕ್ಕೆ ಬಿಜೆಪಿಯವರಿಗೆ ಪಾಠ ಕಲಿಸ್ತಾರೆ. ಮೋದಿಯವರ ಸರ್ವಾಧಿಕಾರ ಮನೋಭಾವನೆ ಈ ಹೆಜ್ಜೆಯಿಂದ ಅಲ್ಲ ಸರ್, ನೀವು ಮಾಡಿದವರೇ ಇದು. CBI ಮಧುಸೂದನ್ ಕೊನೆಯ ಕ್ವಿಕ್ ಹೇಳಿ, ನೀವು ಅನ್ಡಿಕ್ಲೇರ್ಡ್ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿದ್ದಾರೆ. ಏನಂದ್ರೆ ಬಂಗಾಳದಿಂದ ಅಭಿರಂಜನ್ ಚೌಧರಿ ಅಂತ ಹೇಳಿ ಕಾಂಗ್ರೆಸ್ನ MP ಇದ್ದಾರೆ. ಆ ಕಾಂಗ್ರೆಸ್ನ MP ನಿನ್ನೆ ರಾತ್ರಿ ಮಾತಾಡೋದು ನಾನೇ ಕೇಳಿದ್ದೀನಿ. ದಿಸ್ ಇಸ್ ದ ಫಿಟ್ಟೆಸ್ಟ್ ಕೇಸ್ ಫಾರ್ 356. ಇಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ. ಅಲ್ಲ, ಅವ್ರು ಕಾಂಗ್ರೆಸ್ ಬೇರೆ ವಿಚಾರ. ನೀವು ರಾಹುಲ್ ಗಾಂಧಿ ಮಾತು ಕೇಳ್ತೀರಾ, ಅಭಿರಂಜನ್ ಮಾತು ಕೇಳ್ತೀರಾ? ಕಾಪಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸರ್ಕಾರ ಸರ್ವ ಪಾಪ ಇಲ್ಲ. ಎಲ್ಲರಿಗೂ ಧನ್ಯವಾದ. ಒಂದು ಸ್ಪಷ್ಟ. ಸೊ ಇಲ್ಲಿ ಇರ್ತಕ್ಕಂಥದ್ದು ಒಂದು CBI ವರ್ಸಸ್ ಮಮತಾ ಅನ್ನುವಂಥದ್ರಕ್ಕಿಂತ 2019ರಲ್ಲಿ ಮೋದಿ ವರ್ಸಸ್ ಮಮತಾ, ಮೋದಿ ಮತ್ತು ಮೋದಿ ವಿರೋಧಿಗಳ ನಡುವಿನ ಚುನಾವಣಾ ರಣತಂತ್ರ. ಸೊ ಕೇಂದ್ರ ಸರ್ಕಾರ ಇದನ್ನ ತನ್ನ ದಾಳಕ್ಕೆ ಬಳಕೆ ಮಾಡ್ಕೊಳ್ತಾ ಇದೆ ಅಂತಂದ್ರೆ, ಸೊ ಇದನ್ನು ಕೂಡ ಅವ್ರ ದಾಳಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಚರ್ಚೆ ಮುಗಿಸ್ತಾನೆ. ಜಾಲ ನಮ್ಮದು, ಬಲ ನಿಮ್ಮದು.